ಸಹೋದರ ಸಹೋದರಿಯರೇ, ಇಂದಿನ ಭಾನುವಾರದ ಕಾರ್ಯಕ್ರಮಕ್ಕೆ ಕರ್ನಾಟಕ ಥಿಯಾಸಫಿಕಲ್ ಫೆಡರೇಷನ್ ವತಿಯಿಂದ ತಮಗೆಲ್ಲರಿಗೂ ಆದರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೊದಲು 3 ಬಾರಿ ಓಂಕಾರ ನಂತರ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಓ ಓ ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ನಿನ್ನೊಡನೆ ಒಂದಾಗಿಹನೆಂದು ತಿಳಿದಿರುವ ಪ್ರತಿಯೊಬ್ಬನೂ ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನರಿಯಲಿ. ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ತಮಗೆಲ್ಲರಿಗೂ ಆದರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪ್ರಕಟಿತ ಕಾರ್ಯಕ್ರಮಕ್ಕೆ ಬದಲಾಗಿ ಇಂದು ಸೋದರಿ ಭುವನೇಶ್ವರಿ ಅವರು ಉಪನ್ಯಾಸ ಮಾಡಲಿದ್ರು. ಆ ಕಾರಣಾಂತರದಿಂದ ಅದರ ಜಾಗದಲ್ಲಿ ನಮ್ಮ ಸೋದರಿ ಶಶಿಕಲಾ ಅವರು ಇಂದು ತ್ರಿಮೂರ್ತಿಗಳ ಕೆಲಸ ಕುರಿತು ಉಪನ್ಯಾಸ ಮಾಡಲಿದ್ದಾರೆ. ಸೋದರಿ ಶಶಿಕಲಾ ಅವರು ನಮಗೆಲ್ಲ ತುಂಬಾ ಚಿರಪರಿಚಿತರು. ಇದೇ ವೇದಿಕೆಯಿಂದ ಹಲವಾರು ಬಾರಿ ಉಪನ್ಯಾಸ ನೀಡಿದ್ದಾರೆ. ಕರ್ನಾಟಕದಾದ್ಯಂತ ಎಲ್ಲ ಲಾಡ್ಜ್ಗಳಿಗೆ ಭೇಟಿ ಕೊಟ್ಟು ಉಪನ್ಯಾಸ ನೀಡಿದ್ದಾರೆ. ಅವರು ತಮ್ಮ ಈ ಸಮಯವನ್ನ ಪೂರ್ತಿಯಾಗಿ ಥಿಯಾಸಫಿಗೆ ಅರ್ಪಿಸಿಕೊಂಡಿರೋದು ನಾವೆಲ್ಲ ಕಾಣ್ತಾ ಇದ್ದೇವೆ. ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತು ಉಪನ್ಯಾಸ ನೀಡಲು ಕೇಳ್ಕೊಳ್ತಾ ಇದ್ದೇನೆ. ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೀವನ್ಮುಕ್ತ ಮಹಾತ್ಮರನ್ನ ಸ್ಮರಿಸಿಕೊಳ್ತಾ, ಸೋದರ ಸೋದರಿಯರೇ, ಈ ದಿನ ನಾವು ಥಿಯಾಸಫಿಯ ಮೂಲ ತತ್ವಗಳು ಅಂದ್ರೆ ಫಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಥಿಯಾಸಫಿ, ಸಿ ಜಿನರಾಜದಾಸರು ಬರ್ತಿರ್ತಕ್ಕಂತ ಈ ಗ್ರಂಥದಲ್ಲಿ ಒಂದು ಅಧ್ಯಾಯ ತ್ರಿಮೂರ್ತಿಗಳ ಕೆಲಸ. ಅದನ್ನ ಶುರು ಮಾಡಕ್ ಮುಂಚೆ ನಮ್ಗೆಲ್ರಿಗೂ ಚಿರಪರಿಚಿತರಾದ DVG ಅವರು ಬರೆದಿರ್ತಕ್ಕಂತ ಒಂದು ಸಣ್ಣ ಶ್ಲೋಕ ಅಥವಾ 4 ಲೈನ್ನ ಒಂದು ಪದ್ಯ, ಅದನ್ನ ಹೇಳಿದ್ರೆ ನಮ್ಗೆಲ್ರಿಗೂ ಸುಲಭವಾಗಿ ಈ ಕೆಲಸ ತ್ರಿಮೂರ್ತಿಗಳ ಕೆಲಸ ಅರ್ಥವಾಗತ್ತೆ ಅಂತ. ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನು ಕಾಣದೊಡಮಳ್ಕೀಂ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಎಷ್ಟು ಸುಲಭವಾಗಿ ಹೇಳಿದ್ದಾರೆ ನೋಡಿ. ಅಂದ್ರೆ ಭಗವಂತ ಶ್ರೀ ವಿಷ್ಣು ವಿಶ್ವಕ್ಕೆ ಆದಿ ಮೂಲ ಅಂತ ಹೇಳಿದ್ದಾರೆ. ಅಂದ್ರೆ ನಮ್ಗೆಲ್ರಿಗೂ ಸುಲಭವಾಗಿ ಅರ್ಥ ಆಗ್ಲಿ ಅಂತ DVG ಅವರು ಹೇಳಿರ್ತಕ್ಕಂಥದ್ದು. ತನ್ನದೇ ಆದ ಮಾಯಾಶಕ್ತಿಯಿಂದ ವಿಷ್ಣು ತಲೀನನಾಗಿದ್ದಾನೆ. ಜನರು ಭಕ್ತಿ ಪ್ರೀತಿಯಿಂದ ಅವನ್ ಯಾರಿಗೂ ಕಾಣೋದಿಲ್ಲ. ಕಾಣ್ತಾ ಇದ್ದಾನ ನಮ್ಗೆ? ಆವುದನ್ನು ಕಾಣದೋಡು, ಅವನ ಬಗ್ಗೆ ನಮ್ಗೇನು ಗೊತ್ತೇ ಇಲ್ಲ. ದೇವ್ರು ಅಂದ್ರೆ ಪರಬ್ರಹ್ಮ ಅಂದ್ರೆ ಗೊತ್ತಿಲ್ಲ. ಆದ್ರೂ ಕೂಡ ನಾವು ನಂಬಿ ಅವನಿಗೆ ನಮಿಸ್ಬೇಕಾಗಿದೆ. ಅಂದ್ರೆ ಅವನ ಶಕ್ತಿ ಅಷ್ಟು ಅಪಾರವಾಗಿದೆ. ಹಾಗೆ ಹೇಳ್ತಾರೆ, ಜೀವ ಜಡ ರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಮೊಳನೆರೆದು ಮಿಹುದಂತೆ ಭಾವ ಕೊಳಪಡದಂತೆ ಅಳತೆಗಳ ಒಡದಂತೆ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ. ಹೇಳ್ತಾರೆ, ಜೀವ ಜಡ ನಮ್ಗೆಲ್ರಿಗೂ ಗೊತ್ತಿದೆ. ಇರೋದೆಲ್ಲ ಪ್ರಪಂಚದಲ್ಲಿ ಒಂದು ಚೈತನ್ಯ, ಇನ್ನೊಂದು ಜಡ ವಸ್ತು. ಅಂದ್ರೆ ಸ್ಪಿರಿಟ್ ಅಂಡ್ ಮ್ಯಾಟರ್ ಅಂತ ಹೇಳ್ತೀವಿ. ಚೈತನ್ಯಕ್ಕೆ ಸ್ಪಿರಿಟ್ ಅಂತೀವಿ, ಜಡ ವಸ್ತುವಿಗೆ ಮ್ಯಾಟರ್ ಅಂತ ಹೇಳ್ತೀವಿ. ಇವೆರಡೇ ಇರೋದು. ಅದೆಲ್ಲದ್ರಲ್ಲೂ ಏನಿದೆ ಅಂದ್ರೆ ಆ ಪರಬ್ರಹ್ಮನ
ಅಂಶ ಇದೆ. ಅಂತಹ ಆ ಬ್ರಹ್ಮನ ಅಂಶಕ್ಕೆ ನಾವು ನಮಸ್ಕರಿಸಬೇಕು. ನಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಕಾಣ್ಸತ್ತೋ ಕಾಣ್ಸಲ್ವೋ ಅಂದ್ರೆ ನಾವ್ ಇದೆಲ್ಲ ಕೂಡ ನಂಬ್ತೀವಿ. ಅದನ್ನ ನಮ್ಗೆ ಹಿಂದೆನೆ ಆ ಮಹಾನ್ ವ್ಯಕ್ತಿಗಳು ಅಂದ್ರೆ ಡಿ.ವಿ. ಗುಂಡಪ್ಪನವರು ಹೇಳಿದ್ದಾರೆ. ಸಾಕಷ್ಟು ನಮಗೆ ಗ್ರಂಥಗಳು ನಮಗೆ ತಿಳಿಸ್ಕೊಟ್ಟಿದೆ. ಅಂದ್ರೆ ಈ ಪ್ರಪಂಚವನ್ನ ಇರೋದೆಲ್ಲ ಚೇತನ ಮತ್ತೆ ಅಚೇತನ, ಸ್ಪಿರಿಟ್ ಅಂಡ್ ಮ್ಯಾಟರ್ ಎರಡೇ ಇರೋದು. ಅದನ್ನ ತುಂಬಿಕೊಂಡಿದೆ. ಅದ್ರಲ್ಲೆಲ್ಲ ಏನಪ್ಪಾ ಇದೆ ಅಂದ್ರೆ ಆ ಭಗವಂತನ ಅಂಶನೇ ಇದೆ. ಹೀಗೆ ಇದನ್ನೆಲ್ಲ ನಾವು ಈ ಮಹಾ ಅದ್ಭುತ ಶಕ್ತಿಗೆ ತಲೆಗೆ ಬಾಗ್ಬೇಕು. ಯಾಕೆ ಅಂದ್ರೆ ನಮ್ಮ ಮನಸ್ಸು ಮಿತಿ ಉಳ್ಳದು. ಮನುಷ್ಯನ ಮನಸ್ಸು ಎಷ್ಟಿದೆ? ಮಿತಿ ಇದೆ. ಯಾವುದನ್ನು ಪರೀಕ್ಷೆ ಮಾಡಿ ಸಾಧಿಸೋದಕ್ಕೆ, ಸಾಧನೆ ಮಾಡೋದಕ್ಕೆ ನಮಗಿರೋದು ಏನು? ಎಲ್ಲಾ ತತ್ವಶಾಸ್ತ್ರಗಳಲ್ಲೂ ಹೇಳಿರೋದನ್ನ ಅರ್ಥ ಮಾಡ್ಕೊಳಕ್ಕೆ ಮನುಷ್ಯನ ಜ್ಞಾನ ಎಷ್ಟಿದೆ? ನಮ್ಮ ಅನುಭವ ಅಲ್ವಾ? ನಮ್ಮ ಕಣ್ಣಿಂದ ಕಾಣೋದು, ನಾವು ಕಿವಿಯಿಂದ ಕೇಳೋದು, ಅಥವಾ ಗ್ರಂಥಗಳಿಂದ ಓದೋದು, ಇವೆಲ್ಲ ನಮ್ಮ ಅನುಭವಗಳು. ಪಂಚೇಂದ್ರಿಯಗಳಿಂದನೇ ನಾವು ಈ ಪ್ರಪಂಚವನ್ನ ಅರ್ಥ ಮಾಡ್ಕೊಳ್ತಾ ಇದೀವಿ. ಈ ರೀತಿ ಅವನ ಕಲ್ಪನಾ ಶಕ್ತಿಗೂ ಈ ಇಂದ್ರಿಯ ಅನುಭವವೇ ಆಧಾರವಾಗಿದೆ ಅಲ್ವಾ? ನಾವು ಅವನ ಕಲ್ಪನೆ ಮಾಡ್ಕೋಬೇಕು. ಆ ಭಗವಂತನನ್ನ ನಾವು ನೋಡಿಲ್ಲ, ಆದ್ರೂ ಕಲ್ಪನೆ ಮಾಡ್ಕೊಡೋ ಶಕ್ತಿ ನಮ್ಗೆ ಕೊಟ್ಟಿದ್ದಾನೆ ದೇವ್ರು. ಈ ಸೃಷ್ಟಿಯ ಆದಿ ಅಂದ್ರೆ ಮೂಲ, ಅಥವಾ ಈ ವಿಶ್ವದ ಚರಿತ್ರೆ, ಅಥವಾ ಈ ಭವಿಷ್ಯವನ್ನ, ಇದೆಲ್ಲವನ್ನ ನಾವು ಯಾವ್ದಾದ್ರು ತತ್ವಶಾಸ್ತ್ರ ಹೇಳಿದಾಗ, ಅದ ತತ್ವಶಾಸ್ತ್ರದಲ್ಲಿ ನಮ್ಗೆ ವರ್ಣನೆ ಮಾಡಿದಾಗ, ನಾವು ನಮ್ಮ ಪರಿಮಿತವಾದ ಮನಸ್ಸು, ನಮ್ಮ ಮನಸ್ಸಿಗೆ ಮಿತಿ ಇದೆ ಅಲ್ವಾ? ನಾವೆಲ್ಲರೂ ಸ್ವಲ್ಪ ಸ್ವಲ್ಪನೇ ಬೆಳೆದಿರೋದು. ನಮ್ಮ ಬುದ್ಧಿಗೆ ತಕ್ಕ ಹಾಗೆ ನಾವು ಯೋಚನೆ ಮಾಡ್ತೀವಿ. ಅಂದ್ರೆ ನಮ್ಗೆ ಏನು ಅನುಭವಕ್ಕೆ ಬರುತ್ತೋ, ನಮ್ಮ ಜ್ಞಾನಕ್ಕೆ ಏನ್ ತಿಳಿದಿದೆಯೋ ಅಷ್ಟನ್ನ ನಾವು ಅರ್ಥ ಮಾಡ್ಕೊಳ್ತೀವಿ. ಅಂದ್ರೆ ಈ ಮಹಾ ತತ್ವಗಳನ್ನ, ಆ ಸತ್ಯವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ನಿರ್ಣಯಿಸಕ್ಕೆ ನಮ್ಮ ಮನಸ್ಸಿಗೆ ಶಕ್ತಿ ಸಾಲದು. ಅಂದ್ರೆ ನಾವು ಬಹಳ ಅಲ್ಪರು ಅಂತ ಹೇಳ್ಬೋದು. ಮನುಷ್ಯರಿಗೆ ನಮ್ಮ ಮಿತಿ, ನಮ್ಮ ಮನಸ್ಸಿನ ಮಿತಿ, ನಮ್ಮ ಬುದ್ಧಿಯ ಮಿತಿ ಇದೆಯಲ್ಲ, ಇದು ನಾವು ಭಗವಂತನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಬಹಳ ಕಡಿಮೆ ಶಕ್ತಿ ಉಳ್ಳದ್ದು. ಅದಕ್ಕೆ ಆಧುನಿಕ ವಿಜ್ಞಾನ ಕೂಡ ಕೆಲವು ಸಿದ್ಧಾಂತಗಳನ್ನ ಹೇಳುತ್ತೆ. ಅಂದ್ರೆ ನಾವು ಯಾವ ಸತ್ಯವನ್ನು ನಿರ್ಣಯಿಸಕ್ಕೆ ಸಾಧ್ಯ ಇಲ್ಲ. ಹಾಗೆ ವಿಜ್ಞಾನ ಕೂಡ ನಮ್ಗೆ ಸಾಕಷ್ಟು ಸಿದ್ಧಾಂತಗಳನ್ನ ಹೇಳುತ್ತೆ. ಏನಪ್ಪಾ ಹೇಳುತ್ತೆ ಅಂದ್ರೆ, ಆಧುನಿಕ ವಿಜ್ಞಾನ ಹೇಳೋದು, ಅನಿಲ ರಾಶಿ ಇರ್ತದಲ್ಲ, ಅನೇಕ ಅನಿಲ ರಾಶಿಗಳಿಂದ ಪ್ರಕಾಶಮಾನವಾದ ನೀಹಾರಗಳು, ನೆಬುಲಾಸ್ ಅಂತ ಹೇಳ್ತೀವಿ. ಅವೆಲ್ಲದರಿಂದ ಸೂರ್ಯ ಮತ್ತು ಅವನ ಗ್ರಹಗಳು ಸೃಷ್ಟಿಯಾಗಿದೆ ಅಂತ ವಿಜ್ಞಾನ ಹೇಳುತ್ತೆ. ಆ ವಿಜ್ಞಾನದ ಸಿದ್ಧಾಂತ ಕೂಡ ನಮಗೆ ಹೇಗೆ ಗೊತ್ತಾಗುತ್ತೆ? ಅವುಗಳಲ್ಲಿರೋ ವ್ಯತ್ಯಾಸಗಳನ್ನ ಗಮನಿಸಿ ನಾವು ತೀರ್ಮಾನಕ್ಕೆ, ಅಂದ್ರೆ ವಿಜ್ಞಾನಿಗಳು ತೀರ್ಮಾನಕ್ಕೆ ಬಂದಿದ್ದಾರೆ. ಅವರು ಸಾಕಷ್ಟು ತಿಳುವಳಿಕೆಯನ್ನ ಪಡ್ಕೊಂಡು ವಿಜ್ಞಾನದಲ್ಲಿ ಇದು ಹೇಳ್ತಾರೆ, ಈ ಎಲ್ಲ ಪ್ರಕಾಶಮಾನವಾದ ಅನಿಲಗಳ ರಾಶಿಯಿಂದ ಈ ನೆಬುಲಾಗಳ ಸೃಷ್ಟಿಯಾಯಿತು, ಸೂರ್ಯ ಮತ್ತು ಅವನ ಗ್ರಹಗಳು ಕೂಡ ಹೀಗೆ ಸೃಷ್ಟಿಯಾದದ್ದು ಅಂತ. ನಾವು ಅದು ಸತ್ಯ ಅಂತ ಖಂಡಿತವಾಗಿ ನಮಗೆ ನಂಬಬೇಕಾದ್ರೆ ನಾವೇನ್ ಮಾಡ್ತೀವಿ? ಆ ನೀಹಾರದಿಂದ ಸೂರ್ಯ, ನಕ್ಷತ್ರಗಳು, ಗ್ರಹಗಳು ವಿಭಾಗ ಆಗೋದನ್ನ ನಾವು ಪ್ರತ್ಯಕ್ಷವಾಗಿ ನೋಡಿದಾಗಲೇ ಸಾಧ್ಯ. ಆದ್ರೆ ನೋಡಕ್ ಸಾಧ್ಯನಾ? ಅದೇ ರೀತಿ ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಅರ್ಥ ಮಾಡ್ಕೊಳ್ತೀವಿ ಅಷ್ಟೇ ನಾವು. ಹಾಗೆಯೇ ಜೀವ ವಿಜ್ಞಾನ ಅಂತ ಇದೆ, ಬಯಾಲಜಿ, ನಾವೆಲ್ಲರೂ ಸ್ಕೂಲಲ್ಲಿ ಓದಿದೀವಲ್ವಾ? ಆ ಜೀವ ವಿಜ್ಞಾನದಲ್ಲಿ ರಾಸಾಯನಿಕ ಅಣುಗಳು, ಕೆಮಿಕಲ್ ಆಟಮ್ಸ್ ಅಂತ ಹೇಳ್ತೀವಿ, ಅವುಗಳ ಜೋಡಣೆಯಿಂದ ಜೀವರಸ ಅಂದ್ರೆ ಪ್ರೋಟೋಪ್ಲಾಸಮ್ ಅಂತ ಹೇಳ್ತೀವಿ. ಒಂದು ಜೀವಕೋಶದಲ್ಲಿ ಜೀವರಸ ಇದೆ ಅನ್ನೋದನ್ನ ವಿಜ್ಞಾನಿಗಳು ಅಥವಾ ನಮಗೆ ವಿಜ್ಞಾನದ ಉಪಾಧ್ಯಾಯರು ತಿಳಿಸ್ಕೊಟ್ಟಿದ್ದಾರೆ. ಅದು ನಾವು ನೆನಪಿಸ್ಕೊಂಡ್ರೆ, ಆ ರಾಸಾಯನಿಕ ಅಣುಗಳ ಜೋಡಣೆಯಿಂದ ಜೀವರಸ ಸೃಷ್ಟಿ ಆಯ್ತು ಅಂತ ಹೇಳ್ತಾರೆ. ಹಂತ ಹಂತವಾಗಿ ನಾವು ಅಮೀಬಾ ಅಂದ್ರೆ ಸಿಂಗಲ್ ಸೆಲ್ಡ್ ಅನಿಮಲ್ ಅಂತ ಹೇಳ್ತೀವಿ, ಅದರಲ್ಲಿ ಒಂದೇ ಜೀವಕೋಶ ಇದೆ ಅಂತ ನಾವು ಓದಿದ್ವಿ. ಹಾಗೆ ಜೀವಕೋಶಗಳು ಬೆಳೀತಾ 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 ಏನಾಯ್ತು, ಮುಂದೆ ಆ ವಿಷಯಗಳು ನಮಗೆ ನಮ್ಮ ಪ್ರತ್ಯಕ್ಷ ಅನುಭವಕ್ಕೆ ಬಂದಿಲ್ಲ. ವಿಜ್ಞಾನ ಸಾಕಷ್ಟು ತೋರಿಸಿದೆ ನಮಗೆ, ನಮಗೆ ಎಷ್ಟಾಗತ್ತೋ ಅಷ್ಟನ್ನ ಅರ್ಥ ಮಾಡ್ಕೊಂಡಿದ್ವಿ. ಆದ್ರೆ ಇವೆಲ್ಲ ಕೂಡ ವಿಜ್ಞಾನಿಗಳ ಸಂಶೋಧನೆಯಿಂದ, ಅದಕ್ಕೆ ಒಬ್ಬರೇ ಒಪ್ಕೊಳ್ಳೋದಿಲ್ಲ. ಸಾಕಷ್ಟು ವಿಜ್ಞಾನಿಗಳು ಅದನ್ನ ಸಂಶೋಧನೆ ಮಾಡಿ ಇದು ಸರಿ ಅಂತ ಸಾಕಷ್ಟು ಅವರಿಗಿಂತ ಹಿರಿಯರು, ಅವರಿಗಿಂತ ತಿಳುವಳಿಕೆ ಇರೋರು ಅದನ್ನ ಹೇಳಿ ನಮಗೆ ಅನುಭವಕ್ಕೆ ಬರೋ ಹಾಗೆ ಮಾಡಿದ್ದಾರೆ. ಯಾವುದನ್ನು ಕೂಡ ನಾವು ಅನುಭವಕ್ಕೆ ಬಂದ್ರೆ ನಂಬ್ತೀವಿ, ಇಲ್ಲ ನಾವು ನಂಬೋದಿಲ್ಲ. ಹಾಗೆ ವಿಜ್ಞಾನ ಮತ್ತು ತತ್ವಶಾಸ್ತ್ರಗಳ ಬಹುಭಾಗ ನಾವು ನಂಬದೇ ಇದ್ರೆ ನಮ್ಮ ಪಾಲಿಗೆ ಇಲ್ಲ ಅದು ಅಲ್ವಾ? ನಮ್ಮ ಬುದ್ಧಿಮಟ್ಟದಿಂದ ನಾವು ಅರ್ಥ ಮಾಡ್ಕೊಳ್ತೀವಿ ಅಂದ್ರೆ, ನಾವು ಈ ವಿಜ್ಞಾನ ಹೇಳಿದ್ದು, ತತ್ವಶಾಸ್ತ್ರಗಳು ಹೇಳಿದ್ದು ಇವೆಲ್ಲ ಕೂಡ ನಮ್ಮ ಪಾಲಿಗೆ ಇಲ್ದೇನೆ ಆಗ್ಬಿಡತ್ತೆ. ನಮ್ ಬುದ್ಧಿಗೆ ಎಟ್ ಕಾಸ್ಟ್ ಮಾತ್ರ ನಾವು ಅರ್ಥ ಮಾಡ್ಕೊಳ್ತೀವಿ ಅಷ್ಟೇ. ಈ ಕಲ್ಪನೆ, ಊಹೆ ಇವೆಲ್ಲ ಕೂಡ ನಮಗೆ ದರ್ಶನಗಳು, ನಮ್ಗೆ ಏನೇನ್ ಹೇಳ್ತವೆ ಪುರಾಣಗಳು, ದರ್ಶನಗಳು, ಭಗವದ್ಗೀತೆ, ಇಂಥವೆಲ್ಲ ಕೂಡ ನಾವು ಪೂರ್ತಿಯಾಗಿ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಗದೆ ಇದ್ರು ನಿಜವಾಗ್ಲೂ ಸ್ವಲ್ಪನಾದ್ರೂ ನಮ್ಗೆ ಅರ್ಥ ಆಗುತ್ತೆ. ಆವಾಗ ನಾವು ಆ ನಿಜವಾದ ಜೀವನ ನಮಗೆ ನಮ್ಮ ಜೀವನ ಸಾರ್ಥಕವಾಗತ್ತೆ. ಅಂದ್ರೆ ಎಷ್ಟು ಅರ್ಥ ಆಗತ್ತೋ ಅಷ್ಟು ಅರ್ಥ ಮಾಡ್ಕೊಂಡು
ಜೀವನ ಮಾಡಿದಾಗ ಇವೆಲ್ಲ ಕೂಡ ನಮ್ಗೆ ಸ್ವಲ್ಪ ಸ್ವಲ್ಪ ಅರ್ಥ ಆಗತ್ತೆ, ಮಿಕ್ಕಿದ್ದನ್ನ ನಾವು ನಂಬಬೇಕು ಅಂತ ಹೇಳ್ತಾರೆ. ಹೇಗೆ ಭಗವಂತ ನಮಗೆ ಕಾಣದೇ ಇದ್ರು ನಾವು ಹಿರಿಯರು ಹೇಳಿದ್ದು, ಆ ತತ್ವಶಾಸ್ತ್ರಗಳು ಹೇಳಿದ್ದು ಭಗವಂತ ಅಂದ್ರೆ ಹೇಗಿರ್ತಾನೆ ಅದನ್ನೆಲ್ಲ ನಾವು ಸ್ವಲ್ಪ ಮಟ್ಟಿಗೆ ನಂಬ್ತೀವಿ, ವಿಚಾರ ಮಾಡ್ತೀವಿ, ಸತ್ಸಂಗಗಳಿಗೆ ಹೋಗಿ ತಿಳ್ಕೊಳ್ತೀವಿ. ಹಾಗೆ ವಿಜ್ಞಾನ ಹೇಳೋ ಹಾಗೆ ಆಟಮ್ ಅಂತ ಹೇಳ್ತೀವಿ ಅಲ್ವಾ. ಆಟಮ್ ಅಂದ್ರೆ ಅದ್ರೊಳಗೆ ಏನಿದೆ, ಎನರ್ಜಿ ಇದೆ ಅಂತ ಹೇಳ್ತೀವಿ. ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ 3 ಇದೆ ಅಂತ ಹೇಳ್ತೀವಿ. ಅದರಲ್ಲಿ ಪ್ರೋಟಾನ್ ನಾವು ತಗೊಂಡಾಗ ಅದನ್ನ ಈ ಬ್ರಹ್ಮನಿಗೆ ಹೋಲಿಸಬಹುದು. ಪ್ರೋಟಾನ್ ಅಂದ್ರೆ ಅದು ಪ್ರೊಟೆಕ್ಟ್ ಮಾಡತ್ತೆ, ಆಮೇಲೆ ಎಲೆಕ್ಟ್ರಾನ್ ಡಿಸ್ಟ್ರಾಯ್ ಮಾಡತ್ತೆ, ನ್ಯೂಟ್ರಾನ್ ನ್ಯೂಟ್ರಲ್ ಆಗಿರುತ್ತೆ. ಇದನ್ನೇ ಅವರು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಹೋಲಿಸ್ತಾರೆ. ಈ ಮೂವರು ಕೂಡ ಸಮಾನರೇ. ಆ ಸುಪ್ರೀಂ ಎನರ್ಜಿ ಪರಬ್ರಹ್ಮ ಏನಿದಾನೆ ಅವನ ಸ್ವರೂಪವೇ ಇದು ಮೂರು ಕೂಡ. ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ನಾವೇನ್ ಹೇಳಿದ್ವಿ ತ್ರಿಮೂರ್ತಿಗಳು, ಅದನ್ನ ಈ ಮೂರಕ್ಕೆ ಹೋಲಿಸ್ತಾರೆ. ಒಂದು ವಸ್ತುವಿನಿಂದ ನಾವು ಸಣ್ಣ ಒಂದು ಅಣುವನ್ನ ತಗೊಂಡಾಗ ಈ ಮೂರು ಅಂಶಗಳು ಅದರಲ್ಲಿದೆ, ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಅಂತ. ಇದನ್ನೇ ನಾವು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಕೂಡ ಹೇಳ್ಬಹುದು. ಅದನ್ನೇ ಲಿಂಗ ಪುರಾಣದಲ್ಲಿ ಏನ್ ಹೇಳ್ತಾರಪ್ಪ ಅಂತ ಹೇಳಿದ್ರೆ, ಒಂದ್ಸಲಿ ವಿಷ್ಣು ಮತ್ತೆ ಬ್ರಹ್ಮ ಇಬ್ರು ಕೂಡ ನಾನ್ ದೊಡ್ಡವನು ಅಂತ ವಿಚಾರ ಮಾಡ್ತಿರುವಾಗ ಶಿವ ಲಿಂಗ ರೂಪವನ್ನ ಧರಿಸಿ ಕೊನೆ ಬುಡ ಯಾವುದು ಕೊನೆ ಯಾವುದು ತಿಳ್ಕೊಳ್ಳಿಕ್ಕೆ ಅವರಿಬ್ಬರಿಗೂ ಹೇಳ್ತಾನಂತೆ. ಆಗ ವಿಷ್ಣು ಬುಡ ತಿಳಿಯಕ್ ಹೋಗ್ತಾನಂತೆ. ಹೋದಾಗ ಸಿಕ್ಲಿಲ್ಲ, ಎಲ್ಲಿದೆ ಕೊನೆ ಬುಡ ಎಲ್ಲಿದೆ ಅಂತ, ತಳ ಎಲ್ಲಿದೆ ಸಿಗ್ಲಿಲ್ಲ. ಆದ್ರೂ ಕೂಡ ಸತ್ಯವನ್ನ ಒಪ್ಕೊಂಡ ವಿಷ್ಣು ಅಂತ ಹೇಳ್ತಾರೆ, ನನಗೆ ಸಿಗ್ಲಿಲ್ಲ, ನಾನು ತಿಳಿಲಿಕ್ಕೆ ಆಗ್ಲಿಲ್ಲ ಅಂತ. ಬ್ರಹ್ಮ ಏನು ಅವನಿಗೂ ಸಿಗ್ಲಿಲ್ಲ, ಎತ್ತರನ ನೋಡಕ್ ಹೋಗಿದ್ದ, ಎಲ್ಲಿ ಹೊಡೆದ್ರು ತುದಿನೂ ಸಿಗ್ಲಿಲ್ಲ. ಆದ್ರೆ ಬ್ರಹ್ಮ ಸತ್ಯವನ್ನ ಒಪ್ಕೊಳ್ಳಿಲ್ವಂತೆ. ಅದಕ್ಕೆ ಏನ್ ಹೇಳ್ತಾರ ಇಲ್ಲಿ ಪುರಾಣದಲ್ಲಿ ನಮಗೆ ಹೇಳೋದು, ವಿಷ್ಣುವಿಗೆ ನೀನು ಸತ್ಯವನ್ನ ಹೇಳಿದ್ದಕ್ಕೆ ನಿನ್ಗೆ ಪೂಜೆ ಸಲ್ಲಿ ಪ್ರಪಂಚದಲ್ಲಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ವಿಷ್ಣು ದೇವಾಲಯಗಳನ್ನ ಹೆಚ್ಚಾಗಿ ನೋಡ್ತೀವಿ ಅಂತ. ಬ್ರಹ್ಮ ಯಾವಾಗ ಸುಳ್ಳು ಹೇಳ್ದ ಅದಕ್ಕೆ ಅವನಿಗೆ ಬ್ರಹ್ಮನಿಗೆ ಪೂಜೆಗಳು ಸಲ್ತಾ ಇಲ್ಲ ಅನ್ನೋದನ್ನ, ಅದು ಪುರಾಣದ ಕಥೆ. ಆದ್ರೆ ನಿಜವಾಗ್ಲೂ ಕೂಡ ಏನಪ್ಪಾ ಅಂತ ಹೇಳಿದ್ರೆ, ಈ ಎರಡೂ ಕೂಡ ಬ್ರಹ್ಮ ವಿಷ್ಣು ಶಿವ ಅಂತ ಹೇಳಿದ್ರೆ ಇವು ಬ್ರಹ್ಮನ ಅಂದ್ರೆ ಅವನ ಸ್ವರೂಪನೇ. ಒಂದು ಕೆಲಸ ಮಾಡ್ಬೇಕಾದ್ರೆ ಮನುಷ್ಯ ತನ್ನ ಕಲ್ಪನಾ ಶಕ್ತಿಯಿಂದ ಎಲ್ಲವನ್ನ ತಿಳ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಲಿಮಿಟ್ ಅಂತ ಹೇಳ್ತೀವಿ, ನಮಗೆ ಒಂದು ಮಿತಿ ಇದೆ. ಆ ಪರಿಮಿತಿಯನ್ನ ಮೀರಿ ನಾವು ನಮ್ಮ ಮನೋಭಾವವನ್ನ ವಿಶಾಲವಾಗಿ ಬೆಳೆಸ್ಕೊಂಡಾಗ, ಈ ಅಡ್ಡಿಗಳನ್ನೆಲ್ಲ ತೆಗೆದಾಗ, ನಾವು ಮನುಷ್ಯನ ಆಲೋಚನೆ ಕ್ಷೇತ್ರ ವಿಶಾಲವಾದಾಗೆ ನಾವು ನಮ್ಮ ಕಲ್ಪನಾ ಶಕ್ತಿನೂ ಜಾಸ್ತಿ ಆದಾಗ ನಾವು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ನಾವಿರೋ ಸನ್ನಿವೇಶ ನಮ್ಮ ಸುತ್ತಮುತ್ತ ಇರುವವರ ಮೇಲೆ ಹೆಚ್ಚು ಹೆಚ್ಚು ಪ್ರಭಾವವನ್ನ ಬೀರುತ್ತೆ ಅಂತ ಹೇಳ್ತಾರೆ. ಇವೆಲ್ಲವನ್ನ ಎದುರಿಸಿ ನಾವು ನಮಗ್ ಬೇಕಾದ ಹಾಗೆ ಅದನ್ನ ನಮ್ಮ ಸಾಮರ್ಥ್ಯವನ್ನ ಬೆಳೆಸ್ಕೊಳ್ಳಿಕ್ಕೆ ನಮ್ಮ ಈ ತತ್ವಶಾಸ್ತ್ರಗಳು, ವಿಜ್ಞಾನ, ಈ ಸಿದ್ಧಾಂತಗಳು ನಮ್ಗೆ ಸಹಾಯ ಮಾಡುತ್ತೆ. ಇದು ನಮ್ಮ ಜೀವನದ ಪರಿಪೂರ್ಣತೆಗೆ ತತ್ವಶಾಸ್ತ್ರನೂ ಬೇಕು, ವಿಜ್ಞಾನನೂ ಬೇಕು. ಇವೆಲ್ಲವನ್ನ ನಾವು ತಿರಸ್ಕರಿಸಬಾರ್ದು ಅಂತ ಹೇಳ್ತಾರೆ ಜನರಾಜದಾಸರು ಹೇಳೋದು. ನಮ್ಮ ಅನುಭವ ವ್ಯಾಪ್ತಿಗೆ ಮೀರಿದ ತತ್ವಗಳನ್ನ ನಾವು ತಿಳ್ಕೊಳ್ಬೇಕಾದಾಗ ಕೆಲವು ಸಲ ನಮ್ಗೆ ಅರ್ಥ ಆಗದೆ ಇದ್ರು ಕೂಡ ಎಷ್ಟ್ರ ಮಟ್ಟಿಗೆ ಅರ್ಥ ಆಗುತ್ತೋ ಅದನ್ನ ಒಪ್ಕೊಳ್ಳಿ ಅಂತ ಹೇಳ್ತಾರೆ. ಒಪ್ಕೊಳ್ಬೇಕು. ತತ್ವಶಾಸ್ತ್ರ ಉಪದೇಶಿಸಿದ ತತ್ವಗಳು ಸರಿಯಾಗಿ ನಮಗೆ ಕಾಣೋದ್ರ ಜೊತೆಗೆ ನಮ್ಮ ಜೀವನದಲ್ಲಿ ಉತ್ಸಾಹ ಮತ್ತು ಸ್ಫೂರ್ತಿಯನ್ನ ಕೊಡ್ತಾವೆ ಅಲ್ವಾ. ನಮ್ಗೆ ಈ ತತ್ವಶಾಸ್ತ್ರಗಳನ್ನ ಓದಿದಾಗ, ವಿಜ್ಞಾನವನ್ನ ನಾವು ಅರ್ಥ ಮಾಡ್ಕೊಂಡಾಗ ನಮ್ಮ ಜೀವನಕ್ಕೆ ಸ್ಫೂರ್ತಿಯನ್ನ ಕೊಡ್ತವೆ. ಹೀಗೆಲ್ಲ ಇದೆಯಾ ನಮ್ಮ ಜೀವನ ಅಂತ ನಮ್ಗೆ ಅರ್ಥ ಆಗುತ್ತೆ. ಈ ಗ್ರಂಥದಲ್ಲಿ ವಿವರಿಸೋ ಹಾಗೆ ಥಿಯಾಸಫಿ ತತ್ವಗಳು ಕೂಡ ಇದೇ ರೀತಿ. ಕೆಲವು ನಮ್ಗೆ ಅರ್ಥ ಆಗತ್ತೆ, ಕೆಲವು ಅರ್ಥ ಆಗೋದಿಲ್ಲ. ಪ್ರತ್ಯಕ್ಷ ಅನುಭವಕ್ಕೆ ತತ್ಕಾಲದಲ್ಲಿ ಬರೋದಿಲ್ಲ. ನಿಧಾನವಾಗಿ ನಾವು ಹೆಚ್ಚು ಅಧ್ಯಯನವನ್ನ ಮಾಡಿದಾಗ ನಮ್ಗೆ ಅರ್ಥ ಆಗತ್ತೆ. ಆ ರೀತಿಯಿಂದ, ಆ ದೃಷ್ಟಿಯಿಂದ ನಾವು ನೋಡಿದಾಗ ನಮ್ಮ ಜೀವನದಲ್ಲಿ ಈ ತತ್ವಶಾಸ್ತ್ರಗಳು ಮತ್ತೆ ವಿಜ್ಞಾನ ನಮ್ಗೆ ಉತ್ಸಾಹವನ್ನ ಕೊಡುತ್ತೆ, ನಮ್ಮ ಜೀವನ ವಿಕಾಸ ಆಗೋದಕ್ಕೆ ಉತ್ಸಾಹ ಕೊಡುತ್ತೆ. ಆ ಹಾದಿಯಲ್ಲಿ ನಾವು ನೋಡಿದಾಗ ಥಿಯಾಸಫಿ ನಮ್ಗೆ ಏನ್ ಹೇಳುತ್ತೆ ಅಂದ್ರೆ, ಮೂಲ ತತ್ವಗಳು ಅದೇನ್ ಹೇಳುತ್ತೆ, ಅಸಂಖ್ಯಾತವಾದ ಲೆಕ್ಕವಿಲ್ಲದಷ್ಟು ನಕ್ಷತ್ರಗಳಿಂದ ಕೂಡಿರೋ ಈ ವಿಶ್ವವೆಲ್ಲವೂ ಕೂಡ ಒಂದೇ ಒಂದು ಚೈತನ್ಯದ ವ್ಯಕ್ತಿರೂಪ ಅಂತ ಹೇಳ್ತಾರೆ. ನಾವು ಅದನ್ನೇ ಭಗವಂತ ಅಂತೀವಿ, ದೇವರು ಅಂತೀವಿ, ಅಹೋರ ಮಸ್ದ ಅಂತ ಹೇಳ್ತಾರೆ, ಕೆಲವರು ಈಶ್ವರ ಅಂತಾರೆ, ಕೆಲವರು ಯಹೂದಿಗಳು ಅಲ್ಲ ಅಂತ ಹೇಳ್ತಾರೆ, ಲಾಗಾಸ್ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಕಣ್ಣಿಗೆ ಕಾಣಲ್ಲ ಅವನು. ಅಂದ್ರೆ ಈ ಪ್ರಪಂಚದಲ್ಲಿ ಏನೇನು ವ್ಯಕ್ತವಾಗ್ತಾ ಇದೆಯೋ ಅದೆಲ್ಲವೂ ಕೂಡ ಆ ಒಬ್ಬನ ದೇವನ ಅಂಶನೇ ಅಂತ ಹೇಳುತ್ತೆ ಮೊದಲನೇ ತತ್ವ. ಅದನ್ನ ನಾವು ಬೇರೆ ಬೇರೆ ಹೆಸರುಗಳಿಂದ ಕರಿತೀವಿ, ದೇವರು, ಅಲ್ಲ, ಲೋಗಾಸ್, ಏನಾದ್ರೂ ಹೇಳಿ. ಹೀಗೆ ಚೈತನ್ಯ ಎಲ್ಲದರಲ್ಲೂ ತುಂಬಿದೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಈ ಈಶ್ವರ ಮಹಾ ಬ್ರಹ್ಮಾಂಡವನ್ನ ಸೃಷ್ಟಿಸುವಾಗ 3 ವಿಧಗಳಲ್ಲಿ ವ್ಯಕ್ತವಾಗ್ತಾನೆ ಅಂತ ಹೇಳುತ್ತೆ.
ಆ ಮೂರು ವಿಧಿಗಳಲ್ಲಿ ಕೆಲಸ ಮಾಡೋದು ಆ ಪರಬ್ರಹ್ಮನೇ, ಅಂದ್ರೆ ಈಶ್ವರನೇ. ಆದ್ರಿಂದಲೇ ಈಶ್ವರನನ್ನ ತ್ರಿಮೂರ್ತಿ ಸ್ವರೂಪ ಅಂತ ಹೇಳ್ತೀವಿ. ಈ ತ್ರಿಮೂರ್ತಿಗಳು ಅಂದ್ರೆ ಬೇರೆ ಯಾರು ಅಲ್ಲ, ಆ ಭಗವಂತನ ಪರಬ್ರಹ್ಮನ ಅಂಶನೇ ಇವು ಮೂವರು ಕೂಡ. ಅವನು ಸೃಷ್ಟಿ ಮಾಡುವಾಗ ಬ್ರಹ್ಮನಾಗಿ, ರಕ್ಷಣೆ ಮಾಡುವಾಗ ವಿಷ್ಣು ಆಗಿ, ನಾಶ ಮಾಡೋದು ಲಯ ಮಾಡೋದು ಶಿವನಾಗಿ ನಿರೂಪಿಸಲ್ಪಟ್ಟಿದ್ದಾನೆ ಅಂತ. ಈ ಮೂರು ಕೂಡ ಅವನ ಅಂಶಗಳೇ. ನಾವು ಈಗ ಸಾಮಾನ್ಯವಾದ ಉದಾಹರಣೆ ತಗೊಳ್ಳೋದಾದ್ರೆ, ಪ್ರೈಮ್ ಮಿನಿಸ್ಟ್ರು, ಚೀಫ್ ಮಿನಿಸ್ಟ್ರು, ಅವ್ರ ಕೆಳಗೆ ಇರುವ ಅನೇಕ ಮಿನಿಸ್ಟ್ರುಗಳು ಇವರೆಲ್ಲ ಇದ್ದಾರಲ್ಲ, ನಾವು ಇವೆಲ್ಲ ಏನು ಸರ್ಕಾರ ಅಂತ ಹೇಳ್ತೀವಿ. ಆ ಸರ್ಕಾರ ರಚಿಸಬೇಕಾದ್ರೆ ಹೇಗೆ ಮೇಲಿನಿಂದ ಕೆಳಗಿನವರೆಗೂ ಅಧಿಕಾರ ಶ್ರೇಣಿ ಇದೆಯೋ, ಹಾಗೆ ಇಲ್ಲಿ ಬ್ರಹ್ಮನಿಂದ ಎಲ್ಲಾ ಕೆಲಸ ಮಾಡ್ಬೇಕಾದ್ರೆ ಈ ಮೂರು ತ್ರಿಮೂರ್ತಿಗಳ ರೂಪದಲ್ಲಿ ಅವನು ನಮ್ಗೆ ಆ ಕೆಲಸಗಳನ್ನ ಮಾಡಿಸಕ್ಕೆ ಈ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾನೆ. ಹಾಗೆ ನಾವು ಬೇರೆ ಧರ್ಮಗಳಲ್ಲೂ ಕೂಡ ನೋಡ್ತೀವಿ. ಅಂದ್ರೆ ಬೇರೆ ನಾವು ಕ್ರಿಶ್ಚಿಯಾನಿಟಿಯಲ್ಲಿ ನೋಡೋದಾದ್ರೆ, ಕ್ರೈಸ್ತ ಮತದಲ್ಲಿ ಅಲ್ಲಿ ಫಾದರ್, ಸನ್ ಅಂಡ್ ದ ಹೋಲಿ ಗೋಸ್ಟ್ ಅಂತ ಹೇಳ್ತೀವಿ. ಹೀಗೆ ಎಲ್ಲದರಲ್ಲೂ ಕೂಡ ತ್ರಿಮೂರ್ತಿಗಳ ರೂಪದಲ್ಲೇ ಕೆಲಸ ಮಾಡ್ತಾ ಇದ್ದಾನೆ ಈಶ್ವರ. ಅದು ಒಂದನೇ ತತ್ವ ಹೇಳೋದು. ಇನ್ನು ಎರಡನೇ ತತ್ವ ಏನಪ್ಪಾ ಅಂತ ಹೇಳಿದ್ರೆ, ಈ ವಿಶ್ವದಲ್ಲಿ ಅನೇಕ ಕೋಟಿ ನಕ್ಷತ್ರಗಳಿದ್ದಾವೆ. ನಮ್ಮ ಸೌರ ಬ್ರಹ್ಮಾಂಡಕ್ಕೆ ಸೂರ್ಯ ಕೇಂದ್ರನಾಗಿದ್ದಾನೆ ಅಲ್ವಾ, ಅವನ ಮೂಲಕನೇ ಈ ಸೃಷ್ಟಿ ಮತ್ತು ಜೀವ ವಿಕಾಸಗಳಿಗೆ ಕೇಂದ್ರ ಆಗಿದೆ ಈ ಬ್ರಹ್ಮಾಂಡಕ್ಕೆ. ಇವುಗಳ ಮೇಲ್ವಿಚಾರಣೆಯನ್ನ ನೋಡ್ಕೊಳ್ಳೋದು ಕೂಡ ಈಶ್ವರನ ಅಂಶವಾದ 7 ಪ್ರಜಾಪತಿಗಳಿದ್ದಾರೆ ಅಂತ ಹೇಳ್ತಾರೆ. ಒಬ್ಬೊಬ್ಬರ ನೇತೃತ್ವದಲ್ಲೂ ಸಾವಿರಾರು ನಕ್ಷತ್ರಗಳ ಸಂಸರಣೆ ನಡೀತಾ ಇದೆ ಅಂತ. ಇವುಗಳಲ್ಲೆಲ್ಲ ಇರೋ ಜೀವ ಕೂಡ ಆ ಮಹಾ ಪ್ರಜಾಪತಿ, ನಾವು ಏನ್ ಹೇಳ್ತೀವಿ ಚೈತನ್ಯ, ಈಶ್ವರನ ಚೈತನ್ಯನೇ ಆ 7 ಪ್ರಜಾಪತಿಗಳಲ್ಲೂ ಕೂಡ ಹರಿತಾ ಇರೋದು. ಅವನೇ ಏಕನೂ ಸರ್ವವ್ಯಾಪಿಯೂ ಆಗಿದ್ದಾನೆ. ಈಶ್ವರನ ಚೈತನ್ಯವೇ ಈ ಎಲ್ಲ ಪ್ರಜಾಪತಿಗಳಲ್ಲೂ ಹರಿತಾ ಇದೆ ಅನ್ನೋದು ಎರಡನೇ ತತ್ವ. ಇನ್ನು ಮೂರನೇ ಮೂಲ ತತ್ವ ಏನಪ್ಪಾ ಹೇಳುತ್ತೆ ಅಂದ್ರೆ, ನಮ್ಮ ಸೌರ ಬ್ರಹ್ಮಾಂಡಕ್ಕೆ ಇರುವ ಅಧಿಪತಿಯನ್ನ ನಮ್ಮ ಈಶ್ವರ ಅಥವಾ ಸೌರ ಬ್ರಹ್ಮ, ಸೋಲಾರ್ ಲೋಗಾಸ್ ಅಂತ ಹೇಳ್ತೀವಿ. ಇವನು ವಿಶ್ವ ಪ್ರಜಾಪತಿಗಳಲ್ಲಿ ಒಬ್ಬರ ನಕ್ಷತ್ರ ಮಂಡಲಕ್ಕೆ ಸೇರಿದ್ದಾನೆ ಅಂತ. ಈಗ ನಾವು ಈ ಸಂಸರಣೆ ಎಲ್ಲೆಲ್ಲಿ ನಡೀತಾ ಇದೆ ಅನ್ನೋದನ್ನ ನಾವು ತಿಳಿಬೇಕಾದ್ರೆ, ನಾವು ಗ್ರಹಮಾಲೆಗಳು ಅಂತ ಇದೇ ಪುಸ್ತಕದಲ್ಲಿ, ಅಂದ್ರೆ ನಾವು ಈ ಸೌರ ಬ್ರಹ್ಮಾಂಡೇಶ್ವರ ಇದ್ದಾನಲ್ಲ, ನಮಗೆ ಇವನೇ ಈಶ್ವರ. ಈ ಸಂಸರಣೆಯಲ್ಲಿ ಅಂದ್ರೆ ಸೋಲಾರ್ ಸಿಸ್ಟಮ್ ಅಲ್ಲಿ ಹೇಗೆ ಸೂರ್ಯ ಅಧಿಪತಿ ಆಗಿದ್ದಾನೋ ಅವನೇ ನಮಗೆ ಈಶ್ವರ. ನಮ್ಮಲ್ಲಿ ಇರೋದು ಅವನ ಚೈತನ್ಯವೇ. ಅವನೇ ನಮಗೆ, ಅವನ ಕೃಪಾಶ್ರಯದಲ್ಲೇ ನಾವೆಲ್ಲ ಬೆಳೀತಾ ಇದ್ದೀವಿ, ವಿಕಾಸ ಹೊಂದುತ್ತಾ ಇದ್ದೀವಿ. ಈ ಬ್ರಹ್ಮಾಂಡದಲ್ಲಿ ಜೀವಿಗಳು ತಮ್ಮಲ್ಲಿ ಅಡಗಿರುವ ಗುಣಗಳನ್ನ, ವಿಕಾಸ ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಗುಣಗಳ ಭಗವಂತನ ಅಂಶ ಚಿಕ್ಕದಾಗಿದೆ ಅಲ್ವಾ, ಸಣ್ಣ ಕಿಡಿಯಾಗಿ ಇದೆ, ಅದನ್ನ ಬೆಳೆಸ್ಕೊಳ್ಳೋದೆ ನಮ್ಮ ವಿಕಾಸ. ಅದಕ್ಕೆ ಸಹಾಯ ಮಾಡ್ತಾ ಇರೋದು ಆ ಸೂರ್ಯ ದೇವ, ಅಂದ್ರೆ ಸೋಲಾರ್ ಲೋಗಾಸ್ ಅಂತ ಹೇಳ್ತೀವಿ. ಅವನಿಂದ ಹೊರಟಿರೋ ಜೀವ ಪ್ರವಾಹ ಪೂರ್ಣತೆಯನ್ನ ಹೊಂದಿ ಅವನಲ್ಲೇ ಸೇರೋದು, ಅದು ವಿಕಾಸದ ನಿಯಮ ಅಲ್ವಾ. ಇದು ಮೂರನೇ ತತ್ವ ನಮ್ಗೆ ಹೇಳುತ್ತೆ. ನಾವೆಲ್ಲರೂ ಕೂಡ ಭಗವಂತನ ಅಂಶವನ್ನು ಹೊತ್ಕೊಂಡು ಬಂದಿದ್ದೀವಿ. ಸಣ್ಣ ಕಿಡಿಯಾಗಿ ಆ ಅಂಶ ನಮ್ಮಲ್ಲಿದೆ. ಅದನ್ನ ಬೆಳೆಸ್ಕೊಂಡು ನಾವು ಪೂರ್ಣವಾಗಿ ಬೆಳೆದ ಮೇಲೆ ನಾವು ಅವನಲ್ಲೇ ಹೋಗಿ ಸೇರೋದು, ಅದು ಸಂಸರಣೆಯ ಗುರಿ. ಇನ್ನು ನಾಲ್ಕನೇ ಮೂಲ ತತ್ವ ಏನಪ್ಪಾ ಹೇಳುತ್ತೆ ಅಂದ್ರೆ, ಸಂಸರಣದಲ್ಲಿ ಒಂದು ಮೂಲ ನಿಯಮ ಇದೆ. ಏನಂದ್ರೆ, ಮೇಲಿಂದ ಕೆಳಗುವರೆಗೆ ಅತಿ ಸೂಕ್ಷ್ಮವಾದ ಪರಮಾಣುವಿನಿಂದ ಬ್ರಹ್ಮಾಂಡದವರೆಗೆ ಏನೆಲ್ಲ ವಸ್ತುಗಳು ಇದ್ದಾವೆ ಎಲ್ಲವೂ ಕೂಡ ಬೆಳೆಯೋದು. ಅದಕ್ಕೆ ಅಧಿಪತಿಯಾದ ಈಶ್ವರ, ಸೌರ ಬ್ರಹ್ಮಾಂಡದ ಈಶ್ವರನು ಸಹ ತ್ರಿಮೂರ್ತಿ ಸ್ವರೂಪ ಅಂತ ಹೇಳುತ್ತೆ. ಸೃಷ್ಟಿ ಸ್ಥಿತಿ ಲಯಗಳನ್ನ ನಡೆಸೋದಕ್ಕೆ ಈ 3 ವಿಧದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಸೌರ ಬ್ರಹ್ಮಾಂಡದ ಈಶ್ವರ ಕೂಡ ಈ 3 ಸ್ವರೂಪಗಳನ್ನ ಬ್ರಹ್ಮ, ವಿಷ್ಣು, ಶಿವ ಅಂತ ಕರೆಯುವ ಸಂಪ್ರದಾಯವನ್ನೇ ಮುಂದೆ ಅನುಸರಿಸ್ತೀವಿ. ಈ ಮೂವರು ಒಬ್ಬನೇ ಈಶ್ವರನ ಬೇರೆ ಬೇರೆ ವಿಧವಾದ ಶಕ್ತಿಗಳು ಅಂತ ಹೇಳ್ಬೋದು. ಬ್ರಹ್ಮ, ವಿಷ್ಣು, ಮಹೇಶ್ವರ ಯಾರಪ್ಪ ಅಂದ್ರೆ ಆ ಈಶ್ವರನ ಶಕ್ತಿಗಳು ಮೂರೂನು ಕೂಡ. ಇನ್ನು 5ನೇ ಮೂಲ ತತ್ವ ಏನಪ್ಪಾ ಹೇಳುತ್ತೆ ಅಂದ್ರೆ, ಸೌರ ಬ್ರಹ್ಮಾಂಡ ಈಶ್ವರನ ಕೆಳಗೆ 7 ಪ್ರಜಾಪತಿಗಳಿದ್ದಾರೆ. ಇವನ ಚೈತನ್ಯ ಈ 7 ಪ್ರವಾಹಗಳಲ್ಲಿ ಹರಿತಾ ಇದೆ. ಆ 7 ಪ್ರವಾಹ ನಾವು ಹೇಳಿದ್ದೇನೆಂದ್ರೆ, ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಸೂರ್ಯನ ಬೆಳಕಿನಲ್ಲಿ 7 ಬಣ್ಣಗಳು ಹೇಗಿದೆಯೋ ಹಾಗೆ ಈ 7 ಜನ ಪ್ರಜಾಪತಿಗಳು ಕೂಡ ಆ ಸೌರ ಬ್ರಹ್ಮಾಂಡದಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಆ ಈಶ್ವರನ ಚೈತನ್ಯವೇ ಇವು 7 ಪ್ರಜಾಪತಿಗಳಲ್ಲೂ ಕೂಡ ಇದೆ ಅಂತ ಹೇಳ್ತಾರೆ. ಇದು ಸಪ್ತ ಪ್ರಜಾಪತಿಗಳ ವಿಶಿಷ್ಟವಾದ ವಿಧಾನ ಅಂತ ಹೇಳ್ತಾರೆ. 7 ರೂಪಗಳ ಸಮ್ಮಿಲನ. ಪ್ರತಿಯೊಬ್ಬ ಪ್ರಜಾಪತಿಗೂ ತನ್ನದೇ ಆದ ವಿಶಿಷ್ಟವಾದ ಒಂದು ಸ್ವಭಾವ ಇದೆ. ಅದನ್ನೇ ರೇಖೆ ಅಂತ ಹೇಳ್ತೀವಿ. ನೀವು ಸಪ್ತ ರೇಖೆಗಳು ಅಂತ ಒಂದು ಪುಸ್ತಕ ಇದೆ, ಅದನ್ನ ಓದಿದಾಗ ಈ ರೇಖೆಗಳ ಬಗ್ಗೆ ಹೇಳ್ತಾರೆ. ಒಂದೊಂದು ರೇಖೆಗೆ ಒಬ್ಬೊಬ್ಬರು ಅಧಿಪತಿ ಇದ್ದಾರೆ. ಆ ದೇವತೆಗಳು ಮುಂತಾದ ಅನೇಕ ಮೇಲ್ಮಟ್ಟದಲ್ಲಿ ಇರ್ತಕ್ಕಂಥ ಬೆಳೆದ ಜೀವರು ತಮ್ಮ ತಮ್ಮ ರೇಖೆಯ ಅಧಿಪತಿ
ಅದ ಪ್ರಜಾಪತಿಯ ಕೈ ಕೆಳಗೆ ಇದ್ಕೊಂಡು ಸಂಸರಣೆ ಅಥವಾ ವಿಕಾಸವನ್ನ ಮುಂದುವರಿಸ್ತಾರೆ ಅಂತ, ಅದಕ್ಕೆ ಸಹಾಯ ಮಾಡ್ತಾರೆ. ಇವರು ನಮ್ಮ ಹಿರಿಯ ಸೋದರರಿದ್ದ ಹಾಗೆ, ಈ 7 ಪ್ರಜಾಪತಿಗಳು ಕೂಡ ಹಿರಿಯ ಸೋದರರಿದ್ದ ಹಾಗೆ ನಮ್ಮನ್ನೆಲ್ಲ ವಿಕಾಸದಲ್ಲಿ ಬೆಳೆಸ್ತಾ ಹೋಗ್ತಾರೆ. ಎಲ್ಲ ಕೆಲಸಗಳನ್ನ ಆ ಸೌರ ಬ್ರಹ್ಮಾಂಡದಲ್ಲಿ ಇರೋ ಎಲ್ಲ ಕೆಲಸಗಳನ್ನ ಅವರು ನಿರ್ದೇಶಿಸ್ತಾರೆ, ಆ 7 ಪ್ರಜಾಪತಿಗಳು. ಪ್ರತಿಯೊಂದು ಪರಮಾಣುವಿನಲ್ಲೂ 7 ಪ್ರಜಾಪತಿಗಳ ಚೈತನ್ಯ ಇದೆ ಅಂತ ಹೇಳ್ತಾರೆ. ನೋಡಿ, ಒಂದು ಆಟಮ್ ಅಂತ ಹೇಳ್ತೀವಲ್ವಾ ನಾವು, ಪರಮಾಣು, ಅದರಲ್ಲಿ 7 ಪ್ರಜಾಪತಿಗಳ ಅಂಶನೂ ಇದೆ. ಅದನ್ನೇ ನಾವು ಶಕ್ತಿ ಅಂತ ಹೇಳ್ತೀವಿ. ಇನ್ನು 6ನೇ ಮೂಲತತ್ವ ಏನಪ್ಪಾ ಹೇಳುತ್ತೆ ಅಂದ್ರೆ, ತ್ರಿಮೂರ್ತಿಗಳ ಕೆಲಸವನ್ನ 39ನೇ ಚಿತ್ರ ಅಂತ ಹೇಳ್ತಾರೆ. ನೀವು ಪುಸ್ತಕದಲ್ಲಿ ಚಿತ್ರ ನೋಡಿದ್ರೆ ಇದು ಚಿತ್ರ ಕಾಣುತ್ತೆ. ನೀವು ಆ ಚಿತ್ರವನ್ನ ನಾನು ಹೆಚ್ಚು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗ್ತೀನಿ, ಅದನ್ನ ನೀವು ನೋಡಿದಾಗ ಅರ್ಥ ಆಗತ್ತೆ. ಇದು ತ್ರಿಮೂರ್ತಿಗಳ ಕೆಲಸವನ್ನ ಹೇಳುತ್ತೆ, ಅದನ್ನ ಸಂಗ್ರಹವಾಗಿ ತೋರಿಸಿದೆ. ಮನುಷ್ಯ ಮತ್ತು ದೇವತೆಗಳ ಬೆಳವಣಿಗೆಯನ್ನ ಮಾಡೋದು ಶಿವನ ಕೆಲಸ ಅಂತ ಹೇಳುತ್ತೆ. ಜೀವಿಗಳ ವಿಕಾಸ ಮತ್ತು ಅದರ ಉಪಾಧಿಗಳು, ದೇಹಗಳು ಅಂತ ಹೇಳ್ತೀವಿ, ಆ ದೇಹಗಳ ನಾನಾ ರೂಪಗಳ ಸೃಷ್ಟಿಯನ್ನ ಮಾಡೋದು ವಿಷ್ಣುವಿನ ಕೆಲಸ. ಬ್ರಹ್ಮ ಲೋಕಗಳನ್ನ ಸೃಷ್ಟಿ ಮಾಡ್ತಾನೆ, ವಿಷ್ಣು ಅವುಗಳಿಗೆ ರೂಪಗಳನ್ನ ಕೊಡ್ತಾನೆ. ಆಮೇಲೆ ವಸ್ತು ಪ್ರಪಂಚದಲ್ಲಿ ಮಿಕ್ಕಿದ್ದು ಏನೇನಿದೆ, ನಾವು ನೋಡ್ತಕ್ಕಂಥ ಬೇರೆ ಬೇರೆ ವಸ್ತುಗಳು, ಪ್ರಪಂಚದಲ್ಲಿ ಕಂಡು ಬರುವ ನಾನಾ ವಿಧವಾದ ಶಕ್ತಿಗಳು, ಇವುಗಳನ್ನೆಲ್ಲ ಬ್ರಹ್ಮ ಸೃಷ್ಟಿ ಮಾಡ್ತಾನೆ ಅಂತ ಹೇಳ. ಸೌರವ್ಯೂಹದ ಸೃಷ್ಟಿಯನ್ನ ಪ್ರಾರಂಭಿಸೋಕೆ ಮುಂಚೆ ಈಶ್ವರನು ಕಾಸ್ಮಿಕ್ ಮನೋಲೋಕ ಅಂತ ಹೇಳ್ತೀವಿ, ನಾವು ಆದಿಲೋಕ ಅಂತ ಹೇಳ್ತೀವಿ. ಮೊದಲು ಇಲ್ಲಿ ಮೇಲೆ ಮೊದಲು ತೋರಿಸಿರೋದು ಆದಿಲೋಕ ಬಲಗಡೆ. ಆ ಆದಿಲೋಕದಲ್ಲಿ ಅವನು ಕಾಸ್ಮಿಕ್ ಮನೋಲೋಕದಲ್ಲಿ ಸೃಷ್ಟಿಯಿಂದ ಕೊನೆಯವರೆಗೆ ಈ ಸೌರವ್ಯೂಹದ ಸ್ವರೂಪ ಮತ್ತು ಅದರ ವಿಕಾಸವನ್ನ ಒಂದು ಪ್ಲಾನ್ ಮಾಡ್ತಾನೆ, ಯೋಜನೆ ಅಂತ ಹೇಳ್ತೀವಿ. ನಾವ್ ಯಾವ್ದಾದ್ರು ಒಂದು ಚಿತ್ರ ಬರಿಬೇಕಾದ್ರೆ, ಚಿತ್ರಕಾರರು ಅಥವಾ ಏನಾದ್ರೂ ಒಂದು ಬಿಲ್ಡಿಂಗ್ ಮಾಡ್ಬೇಕಾದ್ರೆ ಪ್ಲಾನ್ ಬರಿತೀವಲ್ಲ, ಹಾಗೆ ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ಜೀವಿಗಳನ್ನ ಬೆಳೆಸ್ಬೇಕಾದ್ರೆ, ವಿಕಾಸವನ್ನ ಮಾಡ್ಬೇಕಾದ್ರೆ ಆ ಈಶ್ವರ ಒಂದು ಪ್ಲಾನ್ ನ ಮಾಡಿದ್ದಾನೆ. ಎಲ್ಲ ವಿಧವಾದ ಬಲಗಳು, ಭಾವಗಳು, ಯೋಚನೆಗಳು, ಇವೆಲ್ಲ ಕೂಡ ಅಂತಃ ಪ್ರೇರಣೆ, ಇವೆಲ್ಲದರ ಆದರ್ಶ, ಒಂದು ಮಾಡೆಲ್ ಅಂತ ಹೇಳ್ತೀವಲ್ಲ, ಆ ರೂಪಗಳನ್ನ ಸೃಷ್ಟಿ ಮಾಡ್ತಾನೆ. ಸೌರವ್ಯೂಹದ ವಿಕಾಸದಲ್ಲಿ ಬೇರೆ ಬೇರೆ ಘಟ್ಟಗಳಲ್ಲಿ ಯಾವ ರೀತಿಯ ಹೊಸ ಹೊಸ ನಾಗರಿಕತೆಗಳು, ಸಂಸ್ಕೃತಿಗಳು, ನಾವು ಸಿವಿಲೈಸೇಷನ್ಸ್ ಅಂತ ಏನ್ ಹೇಳ್ತೀವಿ, ನಾಗರಿಕತೆಗಳು, ಇವೆಲ್ಲ ಕೂಡ ಹುಟ್ಟಿ ಮುಂದುವರಿಬೇಕು ಅನ್ನೋಕೆ ಮುಂಚೆನೆ ಅವನು ಈ ಪ್ಲಾನ್ ಅನ್ನ ತಯಾರು ಮಾಡ್ಕೊಂಡಿದ್ದಾನೆ. ಯಾವ ಯಾವ ಸಂಸ್ಕೃತಿ ಬರಬೇಕು, ಅಲ್ಲಿ ಯಾವ ಗುಣಗಳನ್ನ ಬೆಳೆಸ್ಬೇಕು, ಜೀವಗಳನ್ನ ಹೇಗ್ ಬೆಳೆಸ್ಬೇಕು, ಅದನ್ನೆಲ್ಲ ಆರಿಸ್ಕೊಂಡಿರೋ ಸ್ಥಳದಲ್ಲಿ ಅವನು ವಸ್ತು ಮತ್ತು ಶಕ್ತಿಗಳನ್ನ ಸೃಷ್ಟಿ ಮಾಡ್ತಾನೆ. ನಾವು ಮ್ಯಾಟರ್ ಅಂಡ್ ಸ್ಪಿರಿಟ್ ಅಂತ ಹೇಳಿದ್ವಲ್ಲ, ಚೇತನ ಅಚೇತನ, ಇದೆಲ್ಲವನ್ನ ಆರಿಸ್ಕೊಂಡು ಸೃಷ್ಟಿಯನ್ನ ಪ್ರಾರಂಭ ಮಾಡ್ತಾನೆ. ಸೃಷ್ಟಿಗೆ ಮುಂಚೆ ನಮಗ್ ತಿಳಿದಿರುವ ಯಾವ ವಿಧವಾದ ವಸ್ತುವಾಗ್ಲಿ ಇರ್ಲಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ಏನಿತ್ತು, ಪ್ರಕೃತಿಯಲ್ಲಿ ಆಕಾಶ, ಖಾಲಿ ಜಾಗ, ಸ್ಪೇಸ್ ಅಂತೀವಲ್ಲ, ಅತ್ಯಂತ ಸೂಕ್ಷ್ಮವಾದ ಖಾಲಿ ಜಾಗವನ್ನ ಈಥರ್ ಅಂತ ಹೇಳಿದ್ರು. ಆ ಈಥರ್ ಆವರಿಸ್ಕೊಂಡಿತ್ತು ಸೃಷ್ಟಿಗೆ ಮುಂಚೆ. ಪ್ರಾಯಶಃ ಇದನ್ನೇ ಏನ್ ಹೇಳ್ತಾರೆ ವೇದಾಂತ ಗ್ರಂಥಗಳಲ್ಲಿ ಮೂಲ ಪ್ರಕೃತಿ ಅಂತ ಹೇಳಿದ್ರು. ಆ ಈಥರ್ ಅಂತ ಏನಿದೆ ಅದನ್ನ ಮೂಲ ಪ್ರಕೃತಿ, ಬ್ರಹ್ಮ ಏನ್ ಆರಿಸ್ಕೊಂಡಿದ್ದ ಜಾಗ ಈ ಪ್ಲಾನ್ ಮಾಡಕ್ಕೆ, ಜೀವರನ್ನ ಬೆಳೆಸಲಿಕ್ಕೆ, ಅದನ್ನ ಈಥರ್. ಅದನ್ನ ನಮ್ಮ ಥಿಯಾಸಫಿ ಗ್ರಂಥಗಳಲ್ಲಿ ಕೊಯ್ಲಾನ್ ಅಂತ ಹೇಳಿದ್ರು. ಆ ಜಾಗ, ಆ ಕೊಯ್ಲಾನ್ ವಸ್ತುವಿನ ಯಾವ ಲಕ್ಷಣವನ್ನು ಹೊಂದಿರ್ಲಿಲ್ಲ, ಕೇವಲ ಅದು ಖಾಲಿ ಜಾಗ, ಆಕಾಶ ಅಂತ ಹೇಳ್ತೀವಲ್ಲ, ಹಾಗೆ ಇತ್ತು ಕೊಯ್ಲಾನ್. ಅತಿ ಸೂಕ್ಷ್ಮವಾದ ಈ ಈಥರ್ನಿಂದ ತುಂಬಿರೋ ಪ್ರದೇಶದಲ್ಲಿ ಎಲ್ಲಾ ಬ್ರಹ್ಮಾಂಡಗಳಿಗೂ ಪ್ರಭುವಾದ ಸರ್ವೇಶ್ವರ, ನಾವೇನ್ ಹೇಳ್ತೀವಿ ಕಾಸ್ಮಿಕ್ ಲಾಗಾಸ್ ಅಂತೀವಿ ಅವನನ್ನ, ಸರ್ವೇಶ್ವರ ತನ್ನ ಶಕ್ತಿಯನ್ನ ತುಂಬಿದ. ಖಾಲಿ ಜಾಗದಲ್ಲಿ ಅವನು ಶಕ್ತಿಯನ್ನ ತುಂಬಿದ. ಆ ಶಕ್ತಿ ಅಸಂಖ್ಯಾತ ಬಿಂದುಗಳಲ್ಲಿ, ಕೊಯ್ಲಾನ್ ಇತ್ತಲ್ಲ, ಖಾಲಿ ಜಾಗ ಅಂತ ಹೇಳಿದ್ವಿ ನಾವು ಕೊಯ್ಲಾನ್ನ, ಅದರನ್ನ ಒತ್ತರಿಸಿಕೊಂಡು ಗುಳ್ಳೆಗಳನ್ನ ರಚಿಸ್ತು. ನಾವೀಗ ಖಾಲಿ ಬಲೂನ್ ಇದೆ, ಬಲೂನ್ ಅಲ್ಲಿ ಗಾಳಿ ತುಂಬಿದಾಗ ಅದೇನಾಗುತ್ತೆ, ದೊಡ್ಡದಾಗಿ ಕಾಣುತ್ತೆ. ಹಾಗೆ ಈ ಗುಳ್ಳೆಗಳು ರಚನೆ ಆಯ್ತು. ಯಾವಾಗ ಆ ಸರ್ವೇಶ್ವರ ತನ್ನ ಶಕ್ತಿಯನ್ನ ತುಂಬಿದಾಗ ಆ ಕೊಯ್ಲಾನ್ ಅಲ್ಲಿ ಇದ್ದ ಸಣ್ಣ ಸಣ್ಣ ಚುಕ್ಕಿಗಳಂತ ಇದ್ದದ್ದು ಅದು ಗುಳ್ಳೆಗಳಾಯ್ತು ಅಂತ ಹೇಳ್ತಾರೆ. ಆ ಗುಳ್ಳೆಗಳು ಶೂನ್ಯ ಪ್ರದೇಶದಲ್ಲಿ ಎಲ್ಲ ಬ್ರಹ್ಮಾಂಡಗಳ ಅಧಿನಾಯಕನಾದ ಸರ್ವೇಶ್ವರನ ಚೈತನ್ಯ ಮಾತ್ರ ಅದರಲ್ಲಿ ತುಂಬಿದೆ. ಅವನ ಸಂಕಲ್ಪ ಇರೋವರೆಗೆ ಅದು ಗುಳ್ಳೆಗಳ ಹಾಗೆ ಕಾಣುತ್ತೆ. ಅವನ ಶಕ್ತಿಯನ್ನ ವಾಪಸ್ ತಗೊಂಡ್ರೆ ಪುನಃ ಅದು ಕೊಯ್ಲಾನ್, ಖಾಲಿ ಜಾಗ ಆಗತ್ತೆ. ಈ ರೀತಿ ಸ್ವಲ್ಪ ಪ್ರದೇಶದಲ್ಲಿ ಕೊಯ್ಲಾನ್ ಒಳಗಿರುವ ಗುಳ್ಳೆ ಅಥವಾ ಶೂನ್ಯ ಬಿಂದುಗಳು ನಮ್ಮ ಸೌರವ್ಯೂಹದ ಈಶ್ವರನಿಗೆ ಪ್ರಾರಂಭದಲ್ಲಿ ಕೊಡಲ್ಪಡ್ತು ಅಂತಾರೆ. ಗುಳ್ಳೆಗಳು ಕೊಟ್ಟಿದ್ದಷ್ಟೇ, ಅದರಲ್ಲಿ ಇವನು ಶಕ್ತಿಯನ್ನ ತುಂಬಿದ. ಬ್ರಹ್ಮನಾಗಿ ವರ್ತಿಸುತ್ತಾ ಈಶ್ವರ ಏನ್ ಮಾಡ್ದ, ಕೆಲವು ಗುಳ್ಳೆಗಳನ್ನ ಒಟ್ಟಿಗೆ ಸೇರಿಸಿ ಸುರುಳಿಗಳನ್ನಾಗಿ ಮಾಡಿದ.
ಆ ಸುರುಳಿಗಳ ಚಿತ್ರ ಒಂದು ಇಲ್ಲಿ ಇದೆ. ನೀವು ಪುಸ್ತಕ ನೋಡಿದಾಗ ಆ ಸುರುಳಿ, ಒಂದು ಸುರುಳಿಯನ್ನ ತೋರಿಸಿದ್ದಾರೆ. ಅದು ನಮ್ಮ ಸ್ಥೂಲ ಲೋಕದ ಒಂದು ಚಿತ್ರ. ಸ್ಥೂಲ ಲೋಕಕ್ಕೆ ಮೂಲ ಪರಮಾಣು ಇದು ಗುಳ್ಳೆ. ಅದನ್ನ ನಾವೇನ್ ಹೇಳ್ತೀವಿ, ಸುರುಳಿ ಅಂತ ಹೇಳ್ತಾರೆ. ಅಂತ ಸುರುಳಿಗಳನ್ನ ತಗೊಂಡು ಹೆಣೆದು ಏನ್ ಮಾಡ್ದ, ಈ ತರ ನೋಡಿ ಸಾಕಷ್ಟು ಅದನ್ನ ಸುತ್ತಿ ಸುತ್ತಿ ಸುರುಳಿಗಳನ್ನ, ವರ್ಗಗಳು ಅಂತ ಹೇಳ್ತೀವಿ ಇದನ್ನ, ಅದನ್ನ ಸುತ್ತಿ ಆ ವರ್ಗಗಳನ್ನ ರಚನೆ ಮಾಡ್ದ. ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ, ಇದನ್ನ ನೀವು ನೋಡಿದಾಗ ಸ್ವಲ್ಪ ಅರ್ಥ ಆಗತ್ತೆ. ಆ ಸುರುಳಿಗಳು ಒಂದನೇ ವರ್ಗ, ಎರಡನೇ ವರ್ಗ, ಒಂದೊಂದರಲ್ಲೂ 7 ಸುರುಳಿಗಳು ಇದ್ದಾವೆ ಅಂತ ಹೇಳ್ತಾರೆ. ಇದನ್ನ ನೀವು ನಿಧಾನವಾಗಿ ಓದಿದಾಗ ಆ ಚಿತ್ರನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಅಂತವನ್ನ ತಗೊಂಡು 6 ವರ್ಗಗಳನ್ನ ರಚಿಸ್ತಾನೆ ಅಂತ ಹೇಳ್ತಾರೆ ಬ್ರಹ್ಮ. ಆ ಸುರುಳಿಗಳನ್ನ ತಗೊಂಡು ಆ ಗುಳ್ಳೆಗಳನ್ನ, ಆ 6 ವರ್ಗಗಳನ್ನ ರಚಿಸಿದ ಮೇಲೆ ಬ್ರಹ್ಮ 6ನೇ ವರ್ಗದ ಸುರುಳಿಗಳ 10 ಎಳೆಗಳನ್ನ, ನಾನು ಅದು ಸುರುಳಿ ತೋರಿಸದ್ನಲ್ಲ, ಆ 10 ಸುರುಳಿಗಳ ಎಳೆಗಳನ್ನ ತಗೊಂಡು ಅವುಗಳನ್ನ ಹಿಡಿತಾನೆ. ಇದೇ ನಮ್ಮ ಸ್ಥೂಲ ಪ್ರಪಂಚ. ಈಗ ನಾವೇನು ಜೀವನ ಮಾಡ್ತಾ ಇದ್ದೀವಿ, ಈ ಪ್ರಪಂಚದ ಎಲ್ಲ ವಸ್ತುಗಳಿಗೆ ಮೂಲವಾದ ಪರಮಾಣು ಅದು. ಆ ಸುರುಳಿ ಒಂದೇ ಒಂದು ತೋರಿಸಿದ್ನಲ್ಲ, 10 ಸುರುಳಿಗಳ ಎಳೆಗಳನ್ನ ತಗೊಂಡು, 10 ಎಳೆಗಳನ್ನ ತಗೊಂಡು, ಇದು ನಮ್ಮ ಸ್ಥೂಲ ಪ್ರಪಂಚದ ಎಲ್ಲ ವಸ್ತುಗಳಿಗೆ ಪರಮಾಣು, ಮೂಲವಾದ ಪರಮಾಣು ಅಂತ ಹೇಳ್ತೀವಿ. ಪಾಸಿಟಿವ್ ಫಿಸಿಕಲ್ ಆಟಮ್ ಅಂತ ಹೇಳ್ತೀವಿ ಈ ಸ್ಥೂಲ ಪ್ರಪಂಚಕ್ಕೆ. ಇಂತಹದನ್ನ ಅವನು ಸೃಷ್ಟಿ ಮಾಡಿದ್ಮೇಲೆ, ಯಾವಾಗ ಅವನು ತನ್ನ ಶಕ್ತಿಯನ್ನ ಇದರಲ್ಲಿ ತುಂಬಿದ್ದಾನೆ, ಬ್ರಹ್ಮ ಚೈತನ್ಯ ಅಂತೀವಿ. ಈ ಪರಮಾಣು ವಸ್ತುಗಳಲ್ಲೆಲ್ಲ ಇರೋದು ಬ್ರಹ್ಮನ ಚೈತನ್ಯವೇ. ಈ ಗುಳ್ಳೆಗಳಲ್ಲೆಲ್ಲ ತುಂಬಿರೋದು ಆ ಏಕನು ಅದ್ವಿತೀಯನೂ ಆದ ಆ ಬ್ರಹ್ಮನ, ಸರ್ವೇಶ್ವರನ ಚೈತನ್ಯ ಒಬ್ಬನೇ ಇರೋದು. ಈ ಪರಮಾಣುವು ಸ್ಥೂಲ ಲೋಕದ ವಸ್ತುಗಳಿಗೆಲ್ಲ ಮೂಲವಾದ ಇಟ್ಟಿಗೆ ಅಂತ ಹೇಳ್ತೀವಿ. ನಾವು ಬಿಲ್ಡಿಂಗ್ ಕಟ್ಬೇಕಾದ್ರೆ ಒಂದು ಇಟ್ಟಿಗೆ ಆಗತ್ತಲ್ಲ, ಅದು ಆ ರೀತಿ ನಮ್ಮ ಎಲ್ಲ ವಸ್ತುಗಳಿಗೆ ಮೂಲವಾದ ಪರಮಾಣು, ಮೂಲ ಇಟ್ಟಿಗೆ. ಸ್ಥೂಲ ಲೋಕದ ರಚನೆಗೆ ಮುಂಚೆ ಸೂಕ್ಷ್ಮ ಲೋಕಗಳ ರಚನೆ ಆಗ್ಬೇಕಲ್ವಾ. ಇದು ಬರಕ್ ಮುಂಚೆ ನಾವೆಲ್ಲಿ ಇದ್ವಿ, ಆದಿ ಲೋಕದಿಂದ ಎಳೆದ್ ಬಂದ್ವಿ ನಾವು. ಆದಿ ಲೋಕ, ಅನುಪಾದಕ ಲೋಕ, ಬುದ್ಧಿ ಲೋಕ, ಆಮೇಲೆ ಮನೋಲೋಕ. ಇದು ನಮ್ಮನ್ ಸೃಷ್ಟಿ ಆಗಕ್ ಮುಂಚೆ ಏನಾಯ್ತು, ಆ ಆದಿ ಲೋಕದಲ್ಲಿ ಸೃಷ್ಟಿ ಆಗ್ಬೇಕು. ಆದಿ ಲೋಕದ ಪ್ರಕೃತಿಯಲ್ಲಿ ಕೊಯ್ಲಾನ್ ಗುಳ್ಳೆಗಳಿಂದ ನೇರವಾಗಿ ರಚಿಸಲ್ಪಟ್ಟಿದೆ. ಇಂಥ ಗುಳ್ಳೆಗಳು, ಕೊಯ್ಲಾನ್ ಹೇಳಿದ್ರಲ್ಲ ಬ್ರಹ್ಮ, ಒಂದು ಆ ಗುಳ್ಳೆಗಳಲ್ಲಿ ಶಕ್ತಿಯನ್ನ ಊದ್ದಾಗ ಗುಳ್ಳೆಗಳು ಬಂತು, ಆ ಗುಳ್ಳೆಗಳು ಮಾತ್ರ ಇತ್ತು. ಆದಿ ಲೋಕದ ಪ್ರಕೃತಿ ಅದು. ಇಂತಹ 49 ಗುಳ್ಳೆಗಳ ಸಮುದಾಯ ಅನುಪಾದಕ ಲೋಕಕ್ಕೆ ಬಂತು. ಒಂದೇ ಗುಳ್ಳೆ ಇದ್ದದ್ದು ಆದಿ ಲೋಕದಲ್ಲಿ, ಅನುಪಾದ ಲೋಕ ಎರಡನೇದ ಕೆಳಗೆ ಬಂದಾಗ ಅಲ್ಲಿ 49 ಗುಳ್ಳೆಗಳಾಯ್ತು. ಅದನ್ನ ಈ ಚಿತ್ರದಲ್ಲಿ ನೀವು ನೋಡಿದಾಗ ಅರ್ಥ ಆಗುತ್ತೆ. ಬ್ರಹ್ಮ ಲೋಕಗಳನ್ನ ಸೃಷ್ಟಿ ಮಾಡಿದಿರೋದು ಈ ಕಡೆ ಇದೆ. ಎಲ್ಲ ಲೋಕಗಳು ಒಂದೊಂದರಲ್ಲೂ 7 ಉಪಲೋಕಗಳಿದ್ದಾವೆ. ಆ ಉಪಲೋಕಗಳಿಗೆ ಆಯಾ ಅಣುಗಳನ್ನ ತಗೊಂಡು ದೇಹಗಳನ್ನ ಸೃಷ್ಟಿ ಮಾಡಿದ್ದು. ಆತ್ಮಲೋಕದ ಪರಮಾಣುವಿನಲ್ಲಿ ಅವ್ರು ಹೇಳ್ತಾರೆ, ಈ ಸಮುದಾಯ ಇದೆಯಲ್ಲ, ಅನುಪಾದಕ ಲೋಕದ ಪರಮಾಣು ಇದೇ ರೀತಿ ಆತ್ಮಲೋಕದ ಪರಮಾಣುವಿನಲ್ಲಿ 49 × 49. ಅದನ್ನ ನಾವು 2041 ಗುಳ್ಳೆಗಳು. ಆ ಗುಳ್ಳೆಗಳ ನೀವು ಲೆಕ್ಕಾಚಾರ ನೀವು ಆಮೇಲೆ ಮಾಡ್ಕೊಳ್ಬಹುದು, ನೀವು ನಿಧಾನಕ್ಕೆ ಅದನ್ನ ಅರ್ಥ ಮಾಡ್ಕೊಂಡು ಹೋದಾಗ. ಹಾಗೆ ಬುದ್ಧಿ ಲೋಕದ ಪರಮಾಣುವಿನಲ್ಲಿ 49 × 49 × 49. ನೀವು ಅದನ್ನ ಲೆಕ್ಕಾಚಾರ ಮಾಡ್ಕೊಂಡ್ರೆ 17,649 ಗುಳ್ಳೆಗಳು ನಾವೇನ್ ಹೇಳಿದ್ವಿ ಅವು. ಕಾಮಲೋಕದ ಪರಮಾಣುವಿನಲ್ಲಿ 49⁵ ಅಂತೀವಿ. 49ನ್ನ 5 ಸಾರಿ ಗುಣಾಕಾರ ಮಾಡೋದು. ಹೀಗೆ ಆ ಸ್ಥೂಲ ಲೋಕದ ಪರಮಾಣುವಿನಲ್ಲಿ ಆ 49 × 49 6 ಸಲ. ಅಂದ್ರೆ ಅಷ್ಟು ವಿಸ್ತಾರವಾಗಿದೆ. ಅಂದ್ರೆ ನೀವು ಹಿಂದಿನ ತರಗತಿಗಳನ್ನ, ಆನ್ಲೈನ್ ತರಗತಿಯಲ್ಲಿ ನೀವು ನೋಡಿದಾಗ ಸೋದರ ಜಗದೀಶ್ ಅವರು ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾವು ಯಾವ ಲೋಕದಿಂದ ಬಂದ್ವಿ, ಹೇಗೆ ಬಂದ್ವಿ, ನಮ್ಮ ಅದು ಮಾನವ ಜನ್ಮ ದೊಡ್ಡದು ಹೇಗೆ ಅನ್ನೋದನ್ನ ಬಹಳ ವಿಸ್ತಾರವಾಗಿ ವಿವರಿಸಿದ್ದಾರೆ. ನೀವೆಲ್ಲ ಕೇಳಿದ್ದೀರಾ ಅದೆಲ್ಲ ಕೂಡ. ಅದನ್ನೆಲ್ಲ ನೀವು ನೆನಪಿಸ್ಕೊಂಡ್ರೆ ಈ ಜೀವನ ಎಷ್ಟು ನಮ್ಮದು ವಿಸ್ತಾರವಾಗಿದೆ. ಅಂದ್ರೆ ಈ ಸ್ಥೂಲ ನಾವು ಮೇಲಿಂದ ಇಳಿದು ಬರೋಷ್ಟೊತ್ತಿಗೆ ಆ ಒಂದು ಗುಳ್ಳೆ ಇದ್ದದ್ದು ಕೊನೆಗೆ ಇಷ್ಟು ಲೆಕ್ಕವಿಲ್ಲದಷ್ಟು 49 × 49 ಹಾಗೆ 6 ಸಲ ನಾವು ಮಾಡಿದಾಗ ಆ ಸುರುಳಿಗಳು ಎಷ್ಟು ನಮ್ಮದು ಅಂದ್ರೆ ಬಹಳ ವಿಶಾಲವಾಗಿರುವಂತದ್ದು. ನಾವು ಇಷ್ಟು ಕೋಟುಗಳು ಹಾಕೊಂಡು ಬಂದ್ಬಿಟ್ಟಿದೀವಿ ಇಲ್ಲಿ ಅಲ್ವಾ. ಮೇಲಿಂದ ಆದಿಲೋಕದಲ್ಲಿ ಇದ್ದಾಗ ನಾವು ಆತ್ಮಸ್ವರೂಪರಾಗಿದ್ವಿ. ಇಲ್ಲಿ ಬರೋ ಅಷ್ಟೊತ್ತಿಗೆ ನಮ್ಮದು ಎಲ್ಲ ಕೋಟುಗಳೆಲ್ಲ ಹಾಕಿ ಹಾಕಿ ಅಣುಗಳು ಹೆಚ್ಚಾಗಿ ಸ್ಥೂಲ ದೇಹಕ್ಕೆ ಬರೋ ಅಷ್ಟೊತ್ತಿಗೆ ನಮ್ಮಲ್ಲಿ ಆತ್ಮನ ಅಂಶ ಕಡಿಮೆ ಆಗಿದೆ. ಈಗ ನಾವೇನ್ ಮಾಡ್ಬೇಕು, ಆ ಆತ್ಮನ ಅಂಶವನ್ನ ಬೆಳೆಸ್ಕೊಂಡು ಹೋಗ್ಬೇಕಾಗಿದೆ. ಹೀಗೆ 7 ಲೋಕಗಳ ಪರಮಾಣುಗಳನ್ನ ಸೃಷ್ಟಿಸಿದ ಮೇಲೆ ಬ್ರಹ್ಮ ಪ್ರತಿಯೊಂದು ಲೋಕದಲ್ಲೂ 7 ಉಪಲೋಕಗಳನ್ನ ರಚಿಸಿದ್ದಾನೆ. ಪ್ರತಿ ಲೋಕದಲ್ಲೂ ಅತಿ ಸೂಕ್ಷ್ಮವಾದ, ಅಂದ್ರೆ 1ನೇ ಉಪಲೋಕದ ಪ್ರಕೃತಿ ಏನಿದೆ ಆಯಾ ಲೋಕದ ಪರಮಾಣುಗಳನ್ನೇ ಹೊಂದಿರುತ್ತೆ. ಉಳಿದ
3ರಿಂದ 7 ಉಪಲೋಕಗಳ ಪ್ರಕೃತಿಯಾದ ಅವು 3, 4 ಅಥವಾ ಹಲವಾರು ಪರಮಾಣುಗಳಿಂದ ರಚಿತವಾದ ಅಣುಗಳನ್ನ ಮೂಲವಾಗಿ ಹೊಂದಿವೆ. ಉದಾಹರಣೆಗೆ ಏನ್ ಹೇಳ್ತಾರೆ ಅಂದ್ರೆ, ಸ್ಥೂಲ ಲೋಕವನ್ನ ತಗೊಂಡ್ರೆ ಇದರ 1ನೆಯ ಉಪಲೋಕ ಸ್ಥೂಲ ಪರಮಾಣುಗಳಿಂದ ರಚಿತವಾಗಿದೆ ಅಲ್ವಾ. ಕೆಳಗಡೆಯಿಂದ ನಾವು ಹೋದಾಗ ಬಹಳ ಸ್ಥೂಲವಾಗಿದೆ. ನಾವು ಮೇಲ್ ಹೋಗ್ತಾ ಹೋಗ್ತಾ ನಮ್ಗೆ ಈ ಥರ ಅಂತ ಹೇಳ್ತೀವಿ. ನಾವು ಮೇಲ್ ಹೋದಾಗ ಸೂಕ್ಷ್ಮ ಲೋಕಗಳಾಗ್ತಾ ಹೋಗುತ್ತೆ. ನಾವು ಅತ್ಯಂತ ಕೆಳಗಡೆ ಇದ್ದೀವಿ, ಕೆಳಗಡೆ 7 ಲೋಕಗಳಲ್ಲಿ ಕೆಳಗಡೆ ಇದ್ದೀವಿ ನಾವು ಅಲ್ವಾ. ಅವ್ರು ಹೇಳ್ತಾರೆ ಈ ಪರಮಾಣುಗಳು ಪ್ರತ್ಯೇಕವಾಗಿದೆ ಅಂತ ಹೇಳ್ತಾರೆ. ಇವೆರಡು ವಿಧವಾದ ಅನೇಕ ಪರಮಾಣುಗಳಲ್ಲಿ ಒಟ್ಟುಗೂಡಿಸಿ ಇಂತಹ ಅಣುಗಳಿಂದ ನಾವು ಉಪಲೋಕಗಳನ್ನ ಸೃಷ್ಟಿಸಲಾಯಿತು ಅಂತ. ಕ್ರಮವಾಗಿ ನಾವು ನೋಡೋದಾದ್ರೆ ಅಣು, ಸೂಕ್ಷ್ಮಾಣು, ಅತಿವಾಯು, ಅನಿಲ ಇವೆಲ್ಲ ಕೂಡ ನಾವು ಲೋಕಗಳನ್ನ ವಿವರಿಸ್ತಾ ಹೋದಾಗ ಕೆಳಗಡೆ ನಾವು ಸ್ಥೂಲ ಲೋಕಕ್ಕೆ ಬಂದಾಗ ಖನಿಜ, ಸಸ್ಯ ಅಂತ ಹೇಳ್ತೀವಲ್ವ. ಅದಕ್ಕೆ ಮುಂಚೆನೆ ಅದರಲ್ಲಿ 7 ಉಪಲೋಕಗಳಿದ್ದಾವೆ. ಒಂದು ಮೇಲಿಂದ ಅಣು, ಅದರ ಕೆಳಗೆ ಸೂಕ್ಷ್ಮ ಅಣು, ವಾಯು, ಅನಿಲ, ದ್ರವ, ಘನ ಅಲ್ವಾ. ಇಲ್ಲಿಗೆ ಬರ್ತೀವಿ ನಾವು. ಅಂದ್ರೆ 7 ಉಪಲೋಕಗಳನ್ನ ಈ ತರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಕೆಳಗೆ ಅತ್ಯಂತ ಸ್ಥೂಲವಾಗಿರೋದು ಘನ, ಅದರ ಮೇಲೆ ದ್ರವ, ಅದರ ಮೇಲೆ ಅನಿಲ, ಅದರ ಮೇಲೆ ಸೂಕ್ಷ್ಮ ಅತಿ ಸೂಕ್ಷ್ಮ ವಾಯು ಅಂತ. ವಾಯು, ಅತಿ ಸೂಕ್ಷ್ಮ ವಾಯು, ಅಣು ಅದು ಇನ್ನೂ ಸೂಕ್ಷ್ಮವಾಗಿರುವಂತದ್ದು. ಇಂತಹ ಪ್ರಕೃತಿಯನ್ನ ಬ್ರಹ್ಮ ನಿರ್ಮಾಣ ಮಾಡ್ದ. ಹೀಗೆ ಕೆಳಗಿನ ಉಪಲೋಕಗಳನ್ನ ಪ್ರಕೃತಿಯನ್ನ ರಚಿಸುವಾಗ ರಾಸಾಯನಿಕ ಮೂಲವಸ್ತುಗಳ ಸೃಷ್ಟಿಯೂ ಆಗ್ತಾ ಬಂತು ಜೊತೆಯಲ್ಲಿ. ಈ ರೀತಿ ಬ್ರಹ್ಮ ಈ ಸೌರವ್ಯೂಹದ 7 ಲೋಕಗಳನ್ನ ಸೃಷ್ಟಿ ಮಾಡ್ದ. ಆ ಲೋಕಗಳನ್ನೆಲ್ಲ ಸೃಷ್ಟಿ ಮಾಡದ್ಮೇಲೆ ಈ ಕೆಲಸ ಇನ್ನೂ ಪೂರ್ತಿ ಆಗಿಲ್ಲ, ಇವತ್ತು ನಡೀತಲೇ ಇದೆ ಅಂತ ಹೇಳ್ತಾರೆ. ಮುಂದುವರಿತಲೇ ಇದೆ, ಇನ್ನೂ ಹೊಸ ವಸ್ತುಗಳ ಸೃಷ್ಟಿ ಆಗ್ತಲೇ ಇದೆ, ಆಗ್ಬೇಕಾಗಿದೆ. ಈ ಸಪ್ತ ಲೋಕಗಳ ಪ್ರಕೃತಿಯಲ್ಲಿ ಬ್ರಹ್ಮನ ಚೈತನ್ಯನೇ ತುಂಬಿದೆ, ಬೇರೆ ಏನೂ ಇಲ್ಲ. ಇದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಇದಲ್ಲದೆ ಮೇಲ್ಮಟ್ಟದ ಜೀವಿಗಳಲ್ಲಿ ಕುಂಡಲಿನಿ ಅನ್ನೋ ಶಕ್ತಿ ಕೂಡ ಇದೆ, ಅದು ಕೆಲಸ ಮಾಡ್ತಾ ಇದೆ. ನಾವಿನ್ನ ಅಲ್ಲಿವರೆಗೆ ಹೋಗಿಲ್ಲ. ಈ ರೀತಿಯಾಗಿ ಬ್ರಹ್ಮ ಸೃಷ್ಟಿ ಮಾಡಿದ್ಮೇಲೆ ವಿಷ್ಣುವಿನ ಶಕ್ತಿ ಕೆಲಸ ಮಾಡಕ್ಕೆ ಪ್ರಾರಂಭ ಮಾಡುತ್ತೆ. ಇದೆಲ್ಲ ಕೂಡ ಬ್ರಹ್ಮನ ಕೆಲಸ ಆಗೋಯ್ತು. ಸೃಷ್ಟಿ ಮಾಡ್ಬಿಟ್ಟಿದ್ದಾನೆ ಲೋಕಗಳನ್ನ, ಉಪಲೋಕಗಳನ್ನ, ಸೂಕ್ಷ್ಮ ಲೋಕಗಳನ್ನ ಎಲ್ಲ ಸೃಷ್ಟಿ ಮಾಡಿದ್ದಾನೆ. ಅಲ್ಲಿ ಇವನಿನ್ನ ವಿಷ್ಣುವಿನ ಕೆಲಸ ಮಾಡಕ್ಕೆ ಪ್ರಾರಂಭ ಮಾಡ್ತಾನೆ. ಏನ್ ಮಾಡ್ತಾನೆ? ಜೀವ ಶಕ್ತಿಯನ್ನ ತುಂಬ್ತಾನೆ. ಇವನ ಶಕ್ತಿ 7 ಲೋಕಗಳಲ್ಲೂ ಆಕಾರ, ಶರೀರಗಳು, ನಾವೇನು ಉಪಾಧಿಗಳು ಅಂತ ಹೇಳ್ತೀವಿ, ಶರೀರಗಳನ್ನ ನಿರ್ಮಾಣ ಮಾಡೋದು, ಅವತಾರ ಮಾಡೋನು ಅವನೇ. ನಾವು ನೋಡಿದ್ವಲ್ಲ, ಎಲ್ಲಿಂದ ಅವತಾರ ಮಾಡಿದ ಪುರಾಣ ನೋಡಕ್ ಹೋದಾಗ ದಶಾವತಾರಗಳ ಮೂಲಕ ನಾವು ನೋಡ್ತೀವಿ. ಮೊದಲು ಕೆಳಗೆ ಅಂದ್ರೆ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ ಇವೆಲ್ಲ ಕಾಡು ಮನುಷ್ಯ. ಅದೇ ಪರಶುರಾಮನನ್ನ ನಾವು ಕಾಡು ಮನುಷ್ಯನಿಗೆ ಹೋಲಿಸ್ತೀವಿ. ವಾಮನ ರೂಪಿ ಮನುಷ್ಯ ಚಿಕ್ಕದಾಗಿದ್ದ. ಆಮೇಲೆ ಪರಿಪೂರ್ಣ ಮನುಷ್ಯ ರಾಮ, ಕೃಷ್ಣ ಇವರೆಲ್ಲ ಪರಿಪೂರ್ಣ ಮನುಷ್ಯರು. ಅಂದ್ರೆ ಈ ಇವೆಲ್ಲ ರೂಪಗಳನ್ನು ವಿಷ್ಣು ಅವತಾರದಲ್ಲಿ ನೋಡ್ತೀವಿ. ಈ ಸೃಷ್ಟಿ ಯೋಜನೆ ಮುಂದುವರಿಸಿಕೊಂಡು ಮುಂದೆ ಆ ಶಕ್ತಿ ವಿಕಾಸಕ್ಕೂ ಬೇರೆ ಬೇರೆ ಜಾತಿಯ ಶರೀರಗಳು ಬೇಕು ಅಲ್ವಾ. ನಮ್ಮ ಶಕ್ತಿಗಳ ವಿಕಾಸ ಆಗ್ಬೇಕಾದ್ರೆ ನಾವು ನೀರಲ್ಲಿ ಇರುವಾಗ ಒಂದು ಚಿಕ್ಕದಾಗಿತ್ತು ನಮ್ಮ ಜೀವನ, ನೀರಲ್ಲಿ ಮಾತ್ರ ಜೀವನ ಇತ್ತು. ಆಮೇಲೆ ನಾವು ಸರೀಸೃಪಗಳಾದಾಗ ನಾವು ಭೂಮಿ ಮೇಲೆಲ್ಲ ಓಡಾಡಕ್ಕೆ ಶುರು ಮಾಡಿದ್ವಿ. ಆಗ್ಲೇ ಬೇರೆ ತರ ನಮ್ಮ ಜೀವನ ಬೇಕಾಗಿತ್ತು, ನಮ್ಗೆ ಬೇರೆ ರೂಪ ಬೇಕಾಗಿತ್ತು. ನಮ್ಮ ಶಕ್ತಿಗಳ ವಿಕಾಸ ಆಗಕ್ಕೆ ಈ ರೂಪಗಳು ಬದಲಾವಣೆ ಆಗ್ತಾ ಇರ್ಬೇಕು ಅಂತ ಹೇಳ್ತಾರೆ. ಹೀಗೆ ಶರೀರ ನಾಶ ಅಂದ್ರೆ ಒಂದು ನಾಶ ಆದ್ಮೇಲೆ ಇನ್ನೊಂದು ಶರೀರ ನಮಗ್ ಬರುತ್ತೆ. ಈಗ ನಾವು ಖನಿಜ ಆಗಿದ್ದಾಗ ನಮ್ಮ ಶರೀರ ನಾಶ ಆದ್ಮೇಲೆ ನಾವು ಸಸ್ಯಗಳಾದ್ವಿ. ಸಸ್ಯದಲ್ಲಿ ನಾವು ಅನುಭವ ಪಡ್ಕೊಂಡ್ಮೇಲೆ ಅದು ಮುಗಿದ ಮೇಲೆ ನಾವು ಪ್ರಾಣಿಗಳಾದ್ವಿ. ಪ್ರಾಣಿಗಳಲ್ಲಿ ಬೆಳೆದ ಮೇಲೆ ನಾವು ಮಾನವರಾದ್ವಿ. ಇಲ್ಲಿಗೆ ಬರುತ್ತೆ. ರೂಪದಲ್ಲಾಗಬಹುದಾದ ಬೆಳವಣಿಗೆ ಮುಗಿದು ಮುಂದೆ ಪ್ರಗತಿ ಇಲ್ಲದೆ ಇದ್ದಾಗ ನಮ್ಗೆ ಬೇರೆ ರೂಪ ಬೇಕಾಗುತ್ತೆ. ಆಗ ಒಂದು ರೂಪ ಸತ್ರೆ ಅದು ನಾಶ ಆದ್ರೆ ಅಲ್ಲಿಯ ಬೆಳವಣಿಗೆ ಮುಗೀತು. ಅಂದ್ರೆ ಮುಂದಿನ ಬೆಳವಣಿಗೆಗೆ ಅದು ದಾರಿ ಮಾಡ್ಕೊಡುತ್ತೆ. ನಾವು ಈ ರೂಪ ಹೋಯ್ತಲ್ಲ ಅಂತ ವ್ಯಥೆ ಪಡ್ಬೇಕಾಗಿಲ್ಲ, ನಮಗೆ ಇನ್ನೊಂದು ಹೊಸ ರೂಪ ಬರುತ್ತೆ, ಅಲ್ಲಿ ನಮ್ಮ ಬೆಳವಣಿಗೆ ಮುಂದುವರಿಯುತ್ತೆ. ಆದ್ರೆ ಜೀವ ವಿಕಾಸಕ್ಕೆ ತನ್ನಲ್ಲಿ ಅಂತರ್ಗತವಾಗಿರುವ ಗುಣಗಳನ್ನೆಲ್ಲ ವ್ಯಕ್ತಪಡಿಸ್ಬೇಕು. ಅಲ್ಲಿವರೆಗೂ ಆ ಚೈತನ್ಯ ಇರುತ್ತೆ. ಯಾವಾಗ ನಮ್ಗೆ ಯಾವ್ಯಾವ ರೂಪದಲ್ಲಿ ಏನೇನು ನಾವು ಬೆಳವಣಿಗೆ ನಡಿಬೇಕೋ ಅಲ್ಲಿವರೆಗೂ ಆ ಚೈತನ್ಯ ಇರುತ್ತೆ. ಹೊಸ ಹೊಸ ರೂಪಗಳನ್ನ ಧರಿಸ್ತಾ ಇರುವಾಗ ಸ್ಥೂಲ ಪ್ರಪಂಚದಲ್ಲಿ ಈ ವಿಷ್ಣು ಚೈತನ್ಯ ಪ್ರಾಣಶಕ್ತಿಯ ರೂಪದಲ್ಲಿ ವ್ಯಕ್ತ ಆಗ್ತಾನೆ ಅಲ್ವಾ. ನಮ್ಗೆ ಪ್ರಾಣಶಕ್ತಿ ಇಲ್ಲದೆ ಇದ್ರೆ ನಾವು ಶವ ಆಗ್ತೀವಿ. ಅಲ್ಲಿವರೆಗೂ ವಿಷ್ಣು ಚೈತನ್ಯ ನಮ್ಮಲ್ಲಿ ಇದೆ ಅಂತ. ಸೌರ ಬ್ರಹ್ಮಾಂಡದ ಮೇಲಿನ 4 ಲೋಕಗಳಲ್ಲಿ ಕೆಲಸ ಮಾಡುವಾಗ ವಿಷ್ಣು ಚೈತನ್ಯ ಅದನ್ನ ಮಾನಡ್ ಚೈತನ್ಯ, ನೀವು ಸರ್ ಜಗದೀಶ್ ಅವರು ಹೇಳಿದ್ರಲ್ಲ, ಅದನ್ನ ಇಲ್ಲಿ ಜ್ಞಾಪಕ ಮಾಡ್ಕೋಬೇಕು. ಮನಾಡಿಕ್ ಎಸೆನ್ಸ್ ಅಂತ ಹೇಳಿದ್ರು. ಮೇಲೆ ಮೊದಲು ಮಾನಾಡಿಕ್ ಚೈತನ್ಯ ಬಂತು. ಆ ಚೈತನ್ಯ ಈಶ್ವರ ಸಂಕಲ್ಪಕ್ಕನುಸಾರವಾಗಿ ಮೇಲಿಂದ ಕೆಳಗೆ ಒಂದೊಂದು ಲೋಕಕ್ಕೂ ಇಳಿತಾ ಬಂತು. ಪ್ರತಿಯೊಂದು ಲೋಕದಲ್ಲೂ ಈ ಮಾನಡ್ ಚೈತನ್ಯ ಕೆಲಸ ಮಾಡೋ ಕಾಲಕ್ಕೆ ಒಂದು ಕಲ್ಪ ಅಂತ ಹೇಳಿದ್ರು. ಒಂದೊಂದು ಲೋಕದಲ್ಲಿ ಕೆಲಸ ಮಾಡುವಾಗ ಒಂದು ಕಲ್ಪ ಕಾಲ. ಅದನ್ನ ನೀವು ನೋಡ್ಕೊಳ್ಳಿ.
ಒಂದು ಚೈನ್ ಪೀರಿಯಡ್ ಅಂತ ಹೇಳ್ತಾರೆ. ಆ ಆದಿಲೋಕದ ಪ್ರಕೃತಿಯಲ್ಲಿ ಒಂದು ಕಲ್ಪದ ಕಾಲ ವ್ಯಕ್ತವಾಗಿ ಮಾನವ ಚೈತನ್ಯ ಆಮೇಲೆ ವಿಷ್ಣುವಿಗೆ ಹಿಂದಿರುಗುತ್ತೆ. ಅಲ್ಲಿ ಇದೇ ಪ್ರಳಯ ಆಗೋದು. ಏನಂದ್ರೆ ಒಂದು ಕಲ್ಪ ಕಾಲದಲ್ಲಿ ನಮ್ಮ ಬೆಳವಣಿಗೆ ಮುಗಿದ ಮೇಲೆ ಅದು ಪ್ರಳಯ ಆಗತ್ತೆ. ಅದಾದ್ಮೇಲೆ ಮುಂದಿನ ಕಲ್ಪದಲ್ಲಿ ಈ ಚೈತನ್ಯ ಅನುಪಾದಕ ಲೋಕದ ಪ್ರಕೃತಿಯಲ್ಲಿ ವ್ಯಕ್ತವಾಗುತ್ತೆ. ಆದಿಲೋಕ ಆದ್ಮೇಲೆ ಅನುಪಾದಕ ಲೋಕಕ್ಕೆ ಬರುತ್ತೆ. ಅಲ್ಲಿ ಕೂಡ ವಿಕಾಸ ಆದ್ಮೇಲೆ ಮನೋಲೋಕದ ಮೇಲಿನ ಮಟ್ಟ ನಾವು ಅರೂಪ ಲೋಕ ಅಂತ ಹೇಳ್ತೀವಿ, ಅದನ್ನೇ ಕಾರಣ ಲೋಕ ಅಂತಲೂ ಹೇಳ್ತೀವಿ. ಅಲ್ಲಿಗೆ ನಮ್ಮ ಬೆಳವಣಿಗೆ ಬರುತ್ತೆ. ಅದರ ನಂತರ ಪ್ರಗತಿ ಸಂಸರಣದ ಹಲವು ವಿಕಾಸ ಯೋಜನೆಗಳಲ್ಲಿ ಮುಂದುವರಿಯುತ್ತೆ ಅಲ್ವಾ. ಅದ್ ಹೇಳಿದ್ರೆ 432 ಕೋಟಿ ವರ್ಷಗಳ ಕಾಲ ಒಂದು ಕಲ್ಪ ಅಂತ. ಅದೆಲ್ಲ ಮುಗಿದ ಮೇಲೆ ಮತ್ತೆ ನಾವು ಅರೂಪ ಲೋಕವನ್ನ ಪ್ರವೇಶಿಸಿದ ಮೇಲೆ ಅದು 1ನೇ ವರ್ಗದ ಭೂತ ಚೈತನ್ಯ ಅಂತ ಹೇಳ್ತೀವಿ. ಅಲ್ಲಿ ಫಸ್ಟ್ ಎಲಿಮೆಂಟಲ್ ಎಸೆನ್ಸ್ ಅಂತ, 1ನೇ ಭೂತ ವರ್ಗ. ಮುಂದಿನ ಕಲ್ಪದಲ್ಲಿ ಆ ಚೈತನ್ಯ ಮನೋಲೋಕದ ಕೆಳಗಿನ ಭಾಗದ ಬರುತ್ತೆ, ರೂಪಲೋಕ ಅಂತ ಹೇಳ್ತೀವಿ, ಅಲ್ಲಿ ವ್ಯಕ್ತ ಆಗುತ್ತೆ. ಆಗ ಅದಕ್ಕೆ 2ನೇ ಭೂತ ವರ್ಗ ಅಂತ ಕರೆದು. ಅದೇ ಚೈತನ್ಯ ಮುಂದಿನ ಕಲ್ಪದಲ್ಲಿ ಇನ್ನೊಂದು ಕಲ್ಪ ಕಾಲದಲ್ಲಿ ಬೆಳವಣಿಗೆ ಆದ್ಮೇಲೆ ಕಾಮಲೋಕಕ್ಕೆ ಬಂತು. ಅಲ್ಲಿ ಅದು 3ನೆಯ ಭೂತ ವರ್ಗ ಅಂತ ಅನಿಸ್ಕೊಳ್ತು. 1ನೇ ಭೂತ ವರ್ಗ ಆದ್ಮೇಲೆ 2 ಆದ್ಮೇಲೆ 3 ರೂಪಲೋಕ, ಆಮೇಲೆ ಕಾಮಲೋಕದಲ್ಲಿ ಮುಂದೆ 3ನೆಯ ಭೂತ ವರ್ಗ ಅನಿಸ್ಕೊಳ್ತು ಕಾಮಲೋಕದಲ್ಲಿ. ಕಾಮಲೋಕದ ತತ್ವಗಳಲ್ಲಿ ಬಗೆ ಬಗೆಯ ಬೇರೆ ಬೇರೆ ರೂಪಗಳು ಮತ್ತು ರೇಖೆಗಳ ಆಕೃತಿಗಳನ್ನ ರಚಿಸಲು ಕಾರಣ ಈ ವಿಷ್ಣು ಚೈತನ್ಯವೇ. ನಮ್ಮ ರೂಪಗಳು ಬದಲಾವಣೆ ಆಗ್ಲಿಕ್ಕೆ ವಿಷ್ಣುವಿನ ಚೈತನ್ಯ ಕಾರಣ ಅಂತ ಹೇಳ್ತೀವಿ. ಹೀಗೆ ಥಾಟ್ ಫಾರ್ಮ್ಸ್ ಅಂತ ಹೇಳ್ತೀವಿ. ವಿಷ್ಣು ಚೈತನ್ಯ ಪುನಃ ಕೆಳಗಿನ ಲೋಕಗಳಿಗೆ, ಕಾಮಲೋಕ ಆದ್ಮೇಲೆ ಒಂದು ಕಲ್ಪ ಆದ್ಮೇಲೆ ನಾವು ಅಲ್ಲಿ ಬೆಳವಣಿಗೆಯನ್ನು ಮುಗಿಸಿದ ಮೇಲೆ ಭೂಲೋಕಕ್ಕೆ ಇಳಿಯುತ್ತೆ. ಆ ಚೈತನ್ಯ ಭೂಲೋಕಕ್ಕೆ ಇಳಿದ ಮೇಲೆ ರಾಸಾಯನಿಕ ಮೂಲ ವಸ್ತುಗಳಿಗೆ ಸಂಯೋಜಕ ಶಕ್ತಿ ಬರುತ್ತೆ. ಅದರಿಂದ ಬೇರೆ ಬೇರೆ ಸಂಯುಕ್ತ ವಸ್ತುಗಳು ಸೃಷ್ಟಿಯಾದವು ಅಂತ ಹೇಳ್ತಾರೆ. ಬ್ರಹ್ಮ ಇವಾಗ ಒಂದು ಸಣ್ಣ ಉದಾಹರಣೆಯನ್ನ ಕೊಡ್ತಾರೆ. ಬ್ರಹ್ಮ ಏನ್ ಮಾಡ್ದ, ಬರೀ ಜಲಜನಕ ಮತ್ತು ಆಮ್ಲಜನಕ, ನಾವೇನ್ ಹೇಳಿ ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಅಂತ ಹೇಳ್ತೀವಿ, ಇವೆರಡನ್ನ ಸೇರಿಸಿ ಏನ್ ಮಾಡ್ದ, ನೀರಾಯ್ತು ಅಷ್ಟೇ, ಹೈಡ್ರೋಜನ್ ಆಕ್ಸಿಜನ್. ವಿಷ್ಣು ಚೈತನ್ಯ ಅವೆರಡನ್ನ ಕೂಡಿಸಿ ನೀರನ್ನಾಗಿ ಮಾಡ್ತು. ಅವೆರಡು ಅಣುಗಳಾಗಿತ್ತಷ್ಟೇ, ಹೈಡ್ರೋಜನ್ ಆಕ್ಸಿಜನ್. ಅದನ್ನ ಸೇರಿಸಿ ನೀರನ್ನಾಗಿ ಮಾಡಿದವನು ವಿಷ್ಣು ಅಲ್ವಾ. ಬ್ರಹ್ಮನ ಸೃಷ್ಟಿ ಅಷ್ಟೇ, ಅಣುಗಳನ್ನ ಸೃಷ್ಟಿ ಮಾಡಿದ್ದು, ಅದರ ಶಕ್ತಿಯನ್ನ ತುಂಬಿದ್ದು ವಿಷ್ಣು. ಸ್ಥೂಲ ಪ್ರಪಂಚದಲ್ಲಿ ವಿಷ್ಣು ಚೈತನ್ಯ ಹೇಗೆ ಬಂತು ಅಂದ್ರೆ ಖನಿಜ ವರ್ಗವನ್ನ ಸೃಷ್ಟಿ ಮಾಡಿತು. ಆ ಒಂದೊಂದು ಸೃಷ್ಟಿ ಹೇಗಾಯ್ತು ಅನ್ನೋದನ್ನ ಹೇಳ್ತಾರೆ. ರೇಖಾಗಣಿತ ಶಾಸ್ತ್ರದ ನಿಯಮಗಳಿಗೆ ಅನುಸಾರವಾಗಿ ರೂಪಗಳು, ನಾವು ಜೊಮೆಟ್ರಿಕಲ್ ಅಂತ ಹೇಳ್ತೀವಲ್ಲ, ರೇಖಾಗಣಿತ, ಆ ನಿಯಮಗಳಿಗೆ ಅನುಗುಣವಾಗಿ ರೂಪಗಳು ನಮ್ಮ ದೇಹಗಳು ಏನಿದಾವೆ ಮತ್ತು ಸೌಂದರ್ಯಗಳಿಂದ ಕೂಡಿದ ಆಕಾರಗಳನ್ನ ತಾಳ್ತು. ನಮ್ಮ ಕಣ್ಣಿಗೆ ಖನಿಜ ನಿರ್ಜೀವ ವಸ್ತುವಾಗಿ ಕಾಣ್ಬಹುದಲ್ವಾ. ನಾವು ಕಲ್ಲುಗಳನ್ನ ನೋಡ್ತೀವಿ, ಹರಳುಗಳನ್ನ ನೋಡ್ತೀವಿ, ಇವೆಲ್ಲ ಏನ್ ಕಾಣುತ್ತೆ ನಮ್ಮ ಕಣ್ಣಿಗೆ, ನಿರ್ಜೀವ ವಸ್ತುಗಳ ಕಾಣುತ್ತೆ. ಆದ್ರೆ ಅಲ್ಲಿ ಕೂಡ ವಿಷ್ಣುವಿನ ಶಕ್ತಿ ಕೂಡಿದೆ, ಯಾವುದು ನಿರ್ಜೀವ ಅಂತ ಇಲ್ಲ. ನಿರ್ಜೀವ ವಸ್ತು ಯಾವುದೂ ಇಲ್ಲ ಅಂತ ನಾವು HPB ಅವ್ರು ಹೇಳಿರೋದನ್ನ ಕೇಳಿದೀವಿ. ಸೀಕ್ರೆಟ್ ಡಾಕ್ಟ್ರಿನ್ ಅಲ್ಲಿ ಅವ್ರ ಒಂದ್ ಕಡೆ ಹೇಳ್ತಾರೆ, ನಿರ್ಜೀವ ಅನ್ನೋ ಪದನೇ ಇಲ್ಲ, ಎಲ್ಲದರಲ್ಲೂ ಜೀವ ಇದೆ, ನಮಗೆ ನೋಡೋ ಶಕ್ತಿ ಇಲ್ಲ. ಖನಿಜದಲ್ಲೂ ಇದೆ, ಸಸ್ಯದಲ್ಲೂ ಇದೆ ಜೀವ, ಎಲ್ಲ ಪ್ರಾಣಿಗಳಲ್ಲಿ ಇದೆ, ಎಲ್ಲದರಲ್ಲೂ ಇದೆ. ವಿಷ್ಣು ಚೈತನ್ಯ ಮೂಲ ಪ್ರಕೃತಿಯ ಅತ್ಯಂತ ಕೆಳಗಿನ ಮಟ್ಟವನ್ನ ಪ್ರವೇಶಿಸಿ ಖನಿಜ ಆಗತ್ತೆ. ಅಲ್ಲಿ ಹೇಳ್ತೀವಿ ಖನಿಜದಲ್ಲಿ ಶಕ್ತಿ ಯಾವ ತರ ಇದೆ, ಆ ವಿಷ್ಣು ಶಕ್ತಿ ನಿದ್ದೆ ಮಾಡ್ತಾ ಇದೆ ಅಂತ ಹೇಳ್ತೀವಿ. ಅಲ್ಲಿ ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಸೂಕ್ಷ್ಮ ಕಣ್ಣುಗಳಿಗೆ ಕಾಣುತ್ತೆ. ಅಲ್ಲಿಂದ ಮೇಲಕ್ಕೆ ಖನಿಜ ಆದ್ಮೇಲೆ ಮುಂದಿನ ಕಲ್ಪದಲ್ಲಿ ನಾವು ಒಂದು ಮೆಟ್ಲ ಮೇಲಕ್ಕೆ ಏರಿ ಸಸ್ಯವರ್ಗ ಆಗ. ಆ ಸಸ್ಯವರ್ಗಕ್ಕೆ ಬಂದಾಗ ಅದಕ್ಕೆ ನಮಗೆ ಸ್ವಲ್ಪ ಕಾಣುತ್ತೆ ಅಲ್ವಾ, ಗಿಡಗಳು ಅಲ್ಲಾಡತ್ತೆ, ಇಲ್ಲಿ ಪ್ರಾಣವನ್ನ ತನ್ನೊಳಗೆ ಧಾರಣೆ ಮಾಡಿಕೊಳ್ಳೋ ಶಕ್ತಿ ಬರುತ್ತೆ. ಸಸ್ಯವರ್ಗದಲ್ಲಿ ರಾಸಾಯನಿಕ ಮೂಲ ವಸ್ತುಗಳು ಒಂದರ ಜೊತೆಗೆ ಒಂದು ಸೇರ್ಕೊಂಡು ಜೀವಾಣುವಾಗುತ್ತೆ. ಆಗ್ಲೇ ಹೇಳಿದ್ನಲ್ಲ, ಪ್ರೋಟೋಪ್ಲಾಸಮ್ ಅಂತ ಒಂದು ಕೋಶ ಅಂತ ಇದ್ರೆ ಅದರೊಳಗೆ ಜೀವರಸ ಇರುತ್ತೆ, ಅದನ್ನ ಪ್ರೋಟೋಪ್ಲಾಸಮ್ ಅಂತೀವಿ. ಈ ಮೂಲ ಜೀವ ವಸ್ತು ಅನೇಕ ಮಾರ್ಪಾಡುಗಳನ್ನ ಹೊಂದಿ ಕಾಲಕ್ರಮೇಣ ಮೃಗ ವರ್ಗೀಕರಣವನ್ನ ಹೊಂದಿ ಮನುಷ್ಯನಾಗ್ತಾನೆ. ಯಾವಾಗ ಸಾಕು ಪ್ರಾಣಿಗಳು ನಮ್ಮ ಮನುಷ್ಯನ ಹತ್ತಿರಕ್ಕೆ ಬರುತ್ತೆ, ಮನುಷ್ಯನ ಸಮೀಪಕ್ಕೆ ಬಂದ ಮೇಲೆ ಮನುಷ್ಯನ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ಅದು ಕೂಡ ಮುಂದುವರೆದು ಮನುಷ್ಯನಾಗಲಿಕ್ಕೆ ಹತ್ರ ಬಂದಿರುತ್ತೆ. ಆ ದರ್ಜೆಗೆ ಬಂದಾಗ, ಸಮೂಹಾತ್ಮದಲ್ಲಿ ಬೆಳೆದು ಪ್ರಾಣಿ ವ್ಯಕ್ತೀಕರಣಕ್ಕೆ ಬಂದಾಗ, ಸಿದ್ಧವಾದಾಗ ಶಿವನ ಕೆಲಸ ಪ್ರಾರಂಭ ಆಗತ್ತೆ. ಅಲ್ಲಿವರೆಗೂ ವಿಷ್ಣುವಿನ ಕೆಲಸ ಬಂತು. ಪ್ರಾಣಿ ವರ್ಗಕ್ಕೆ ಬರೋವರೆಗೂ ವಿಷ್ಣುವಿನ ಕೆಲಸ ಆಯ್ತು. ಅಲ್ಲಿ ಪ್ರಾಣಿ ವರ್ಗದಿಂದ ಸಮೂಹಾತ್ಮದಿಂದ ಅವನು ಸಪರೇಟ್ ಇಂಡಿವಿಜುವಲ್ ಅಂತ ಬಂದಾಗ ಅಲ್ಲಿ ಶಿವನ ಕೆಲಸ ಪ್ರಾರಂಭ ಆಗತ್ತೆ. ಈಶ್ವರನಾದ ಮಾನಡ್ ಅಂತ ಹೇಳಿದ್ವಿ, ಶಿವನಿಂದ ಕೆಳಕ್ಕೆ ಬಂದು ಒಂದು ಕಾರಣ ಶರೀರವನ್ನ ನಿರ್ಮಿಸ್ಕೊಳ್ತಾನೆ ಅಂತ ಹೇಳಿ. ಶರೀರ ನೋಡಿ, ನಾವ್ ಅಲ್ಲಿವರೆಗೂ ಹತ್ತಿದ ಮೇಲೆ ಈಶ್ವರನೇ ಬರ್ತಾನ ಅಲ್ಲಿ.
ನಾವು ಪ್ರಾಣಿ ಮಟ್ಟದಿಂದ ಮನುಷ್ಯ ಮಟ್ಟಕ್ಕೆ ಹೋಗುವಾಗ ಈಶ್ವರ ನಮ್ಮಲ್ಲಿ ಬರ್ತಾನೆ. ತನ್ನಲ್ಲಿ ಮತ್ತು ಎಲ್ಲರಲ್ಲೂ ಪ್ರಕೃತಿಯಲ್ಲೆಲ್ಲ ಈಶ್ವರನನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದೇ ಈ ಸಂಸರಣದ ಗುರಿ. ಅಲ್ಲಿ ಈಶ್ವರ ಯಾವಾಗ ಮನುಷ್ಯನಿಗೊಬ್ಬನಿಗೆ ನೋಡಿ ಆ ಶಕ್ತಿಯನ್ನ ಭಗವಂತ ಕೊಟ್ಟಿರೋದು, ಪ್ರಾಣಿಗಳಿಗೆ ಯೋಚನೆ ಮಾಡೋ ಶಕ್ತಿ ಇಲ್ಲ. ನಮಗೆ ಇಂಡಿವಿಜುವಾಲಿಟಿ ಅಂತ ಬಂದ ಮೇಲೆ ಮನುಷ್ಯನಿಗೆ ನಾವು ಎಲ್ಲರಲ್ಲೂ ಆ ಈಶ್ವರನ ಅಂಶವನ್ನ ಕಾಣೋ ಒಂದು ಸದವಕಾಶ ನಮಗೆ ಸಿಕ್ಕಿದೆ. ತನ್ನಲ್ಲಿ ಮತ್ತು ಎಲ್ಲರಲ್ಲೂ ಪ್ರಕೃತಿಯಲ್ಲೆಲ್ಲಾ ಈಶ್ವರನನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದೇ ಈ ಸಂಸರಣದ ಗುರಿಯಾಗಿದೆ. ಇದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಹೀಗೆ ಈಶ್ವರನ ನಶ್ವರವಾದ ಶರೀರದಲ್ಲಿರುವ ಶಾಶ್ವತನಾದ ಆತ್ಮನು ಜೀವ ಚೈತನ್ಯದ ಸಹಾಯದಿಂದ ದೇಹಧಾರಣೆ ಮಾಡಿ ಬೆಳೀತಾನೆ. ಎಲ್ಲರಲ್ಲೂ ಯಾವ ಅಂಶ ಇದೆ ಅಂದ್ರೆ ಈಗ ವಿಷ್ಣುವಿನ ಅಂಶ, ಈಶ್ವರನ ಅಂಶ ಇದೆ. ಅನೇಕ ಕಲ್ಪಗಳ ಹಿಂದೆ ಪ್ರಾರಂಭವಾಗಿ ಇನ್ನೂ ನಡೀತಾ ಇರೋ ಈ ತ್ರಿಮೂರ್ತಿಗಳ ಕೆಲಸ ಬಹಳ ಸ್ಥೂಲವಾಗಿ ನಾವು ನೋಡ್ತಾ ಇದ್ದೀವಿ ಅಷ್ಟೇ. ಸೃಷ್ಟಿ ಸ್ಥಿತಿ ಲಯಗಳಿಗೆ ಅಧಿಪತಿಯಾದ ಈಶ್ವರ ಪುನಃ ಪುನಃ ಹೊಸ ಹೊಸ ರೂಪಗಳನ್ನ ಸೃಷ್ಟಿ ಮಾಡಿ ಬೆಳೆಸಿ ನಾಶ ಮಾಡಿ ಮತ್ತೆ ಹೊಸದಾಗಿ ಸೃಷ್ಟಿಸಿ ತನ್ನ ಸಂಕಲ್ಪವನ್ನ ಕ್ರಮಕ್ರಮವಾಗಿ ಹೇಗೆ ಅವನು ಒಂದೊಂದು ನೋಡಿ, ಖನಿಜದಿಂದ ನಮ್ಮನ್ನ ಸಸ್ಯಕ್ಕೆ ಕರ್ಕೊಂಡು ಹೋದ, ಸಸ್ಯದಲ್ಲಿ ಬೆಳವಣಿಗೆಯನ್ನ ಮುಗಿಸಿದ ಮೇಲೆ ಪ್ರಾಣಿಗಳ ಹಂತಕ್ಕೆ ಬಂದ್ವಿ, ಪ್ರಾಣಿಗಳಲ್ಲಿ ನಾವು ಬೆಳೆದು ನಾವು ಕೂಡ ಆ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ಮನುಷ್ಯನಿಗೆ ಸಹಾಯ ಮಾಡೋ ಸ್ಥಿತಿಯಲ್ಲಿ ಎಷ್ಟೋ ಪ್ರಾಣಿಗಳು ಬಂತು ಅಲ್ವಾ. ನಾಯಿ, ಕುದುರೆ, ಹಸು ಇವೆಲ್ಲ ಕೂಡ, ಒಂಟೆ, ನಾವ್ ಎಲ್ಲ ಸಾಮಾನ್ಯ ಮನುಷ್ಯನ ಹತ್ರಕ್ಕೆ ಬಂದ್ಮೇಲೆ ಮನುಷ್ಯನಿಗೆ ಸಹಾಯಕಾರಿಯಾಗಿ ಬೆಳೀತು. ಹೀಗೆ ಒಬ್ಬೊಬ್ಬರು ಕೂಡ ಸಹಾಯ ಮಾಡೋ ಮನೋಭಾವ ಎಲ್ಲಿ ಬಂದಿದ್ದು? ಪ್ರಾಣಿಗಳಲ್ಲಿ ಬಂತು. ಅಲ್ಲಿ ಬಂದ ಮೇಲೆ ಈಶ್ವರನ ಅಂಶ ನಮ್ಮಲ್ಲಿ ಸೇರ್ಕೊಂಡಾಗ ನಾವು ಪ್ರತಿಯೊಬ್ಬರು ಕೂಡ ಈಶ್ವರನ ಅಂಶವನ್ನ ಹೊತ್ಕೊಂಡಿದೀವಿ. ಹೊಸದಾಗಿ ಆ ಸಂಕಲ್ಪವನ್ನ ತಿಳಿಯೋದೇ ದಿವ್ಯ ದರ್ಶನ ಅಂತೀವಿ. ನಾವ್ ಯಾತಕ್ಕೆ ಇಷ್ಟೆಲ್ಲ ತಿಳ್ಕೊಳ್ತಾ ಇದ್ದೀವಿ ವಿಕಾಸವನ್ನ ಅಂತ ಹೇಳಿದ್ರೆ, ಆ ಭಗವಂತನ ಅಂಶ ನಮ್ಮಲ್ಲಿ ಇದೆ. ನಾವು ಕೂಡ ಬೆಳೆದು ಇತರರಲ್ಲಿ ಇರುವ ಈಶ್ವರನ ಅಂಶವನ್ನ ಕಾಣೋಕೆ ಭಗವಂತ ನಮ್ಗೆ ಅವಕಾಶವನ್ನ ಕೊಟ್ಟಿದ್ದಾನೆ. ಈ ದಿವ್ಯ ದರ್ಶನ ಅಂತ ಹೇಳಿದ್ರೆ ನಾವ್ ಎಲ್ಲರಲ್ಲೂ ಆ ಈಶ್ವರನ ಅಂಶವನ್ನ ಕಾಣೋದೇ ದಿವ್ಯ ದರ್ಶನ ಅಂತ ಹೇಳ್ತಾರೆ. ದಿನರಾಜದಾಸರು ದಿವ್ಯ ದೃಷ್ಟಿ ಇದ್ದವರು, ಅವರು ಇದನ್ನ ಬರೀತಾ ಇದ್ದಾರೆ. ಈ ಕ್ರಮವನ್ನ, ಈ ಸಂಕಲ್ಪವನ್ನ ತಿಳಿಯುವುದೇ ದಿವ್ಯ ದರ್ಶನ. ಅದರೊಂದಿಗೆ ಸಹಕರಿಸಿದ್ರೆ ನಾವು ಅಮೃತ ಸ್ವರೂಪರಾಗ್ತೀವಿ. ಯಾವಾಗ ನಾವು ಈಶ್ವರನನ್ನ ಕಾಣೋದಕ್ಕೆ ಪ್ರಯತ್ನ ಮಾಡ್ತೀವೋ ನಾವು ಕೂಡ ಅಮೃತ ಸ್ವರೂಪರಾಗ್ತೀವಿ. ಅದಕ್ಕಾಗಿ ಶ್ರಮಿಸುವವನು ಬದುಕಿರುವಾಗಲೇ ಅಮರನಾಗ್ತಾನೆ ಅಂತ ಹೇಳ್ತಾರೆ. ಯಾವಾಗ ನಾವು ಅಮರತ್ವಕ್ಕೆ ಹೋಗೋದು ಅಂದ್ರೆ ಆ ಈಶ್ವರನ ಅಂಶವನ್ನ ಎಲ್ಲಾ ಪ್ರಾಣಿಗಳಲ್ಲಿ, ಎಲ್ಲಾ ಜೀವಿಗಳಲ್ಲಿ, ಸೃಷ್ಟಿಯ ಎಲ್ಲಾ ವಸ್ತುಗಳಲ್ಲಿ ನಾವು ನೋಡಕ್ಕೆ ಪ್ರಾರಂಭ ಮಾಡಿದಾಗ ನಾವು ಅಮರರಾಗ್ತೀವಿ. ಅನಂತತೆಯಲ್ಲಿ ಒಂದಾಗಿ ಕಲಾತೀತರಾಗ್ತೀವಿ. ಮನುಷ್ಯತ್ವದಿಂದ ನಾವು ದೈವತ್ವವನ್ನ ಹೊಂದುತ್ತೀವಿ ಅಂತ ಹೇಳ್ತಾರೆ. ಇಷ್ಟನ್ನ ಹೇಳೋದಕ್ಕೆ ಅವರು ತ್ರಿಮೂರ್ತಿಗಳ ಕೆಲಸವನ್ನ ನಮಗೆ ಇಷ್ಟ ಎಕ್ಸ್ಪ್ಲೈನ್ ಮಾಡಿದ್ ಯಾಕೆ ಅಂದ್ರೆ, ನಾವು ಅಷ್ಟು ಮಾನವ ಜನ್ಮ ದೊಡ್ಡದು ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ನಾವು ಇಷ್ಟೆಲ್ಲ ನೋಡಿ ಮೇಲಿಂದ ಆದಿಲೋಕದಿಂದ ಇಳಿದು ಬಂದ್ವಿ, ಕೆಳಗೆ ಭೂತ ವರ್ಗಗಳನ್ನ ದಾಟಿ ಆಮೇಲೆ ಖನಿಜ, ಸಸ್ಯ, ಪ್ರಾಣಿ ಇವೆಲ್ಲ ಆಗಿ ಮನುಷ್ಯ ಜನ್ಮ ಬಂದ್ಮೇಲೆ ನಾವೇನ್ ಮಾಡ್ಬೇಕಾಗಿದೆ? ಆ ಈಶ್ವರನನ್ನ ಸೇರ್ಬೇಕಾಗಿದೆ. ಅದೇ ವಿಕಾಸದ ನಿಯಮ. ಆ ವಿಕಾಸದ ನಿಯಮ ಹೇಳಕ್ಕೆ ತ್ರಿಮೂರ್ತಿಗಳ ಕೆಲಸವನ್ನ ನಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಇಷ್ಟೆಲ್ಲ ಮಾಡಿದ್ದು ನಾವು ಪ್ರತಿಯೊಬ್ಬರಲ್ಲೂ ಐಶ್ವರನನ್ನ ಕಾಣ್ಲಿಕ್ಕೆ ಅಂತ ಹೇಳ್ತಾ ಈ ದಿನ ಈ ಅವಕಾಶವನ್ನು ಕೊಟ್ಟಂತ ಫೆಡರೇಷನ್ ಆ ಎಲ್ಲ ಪದಾಧಿಕಾರಿಗಳು ನನ್ನ ವಂದನೆಗಳನ್ನ ಅರ್ಪಿಸ್ತೇನೆ.